ಎಲ್ರಿಗೂ ನಮಸ್ಕಾರ. ಮತ್ತೆ ವೈರ್ಲೆಸ್ PSI ಕರ್ನಾಟಕ ಪ್ಲೇಲಿಸ್ಟ್ಗೆ ಸ್ವಾಗತ. ಇವತ್ತಿನ ಸೆಷನಲ್ಲಿ ನಾವು ಡಿಸ್ಕಸ್ ಮಾಡ್ತಿರುವಂಥ ಟಾಪಿಕ್ಕು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ. ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ನ ಆಲ್ಮೋಸ್ಟ್ ನಾನು 100% ಅಂತ ಹೇಳ್ಬೋದು. ಆ ಸಿಲೆಬಸ್ನ ಆಲ್ರೆಡಿ ಕವರ್ ಮಾಡಿದ್ದೀವಿ, ಬಟ್ ಇದನ್ನು ಆ್ಯಡ್ ಆನ್ ಅಂತ ನಾವು ಹೇಳ್ಬೋದು. ಅದರಲ್ಲೇ ಸಮ್ ಕ್ವಶನ್ಸ್, ಐ ಮೀನ್ 1 or 2 ಕ್ವಶನ್ಸು ಜನರಲ್ ಆಗಿ ನಿಮಗೆ ವೈರ್ಲೆಸ್ಸಲ್ಲಿ ಕೇಳಿಲ್ಲ ಅಂದರು, ವೈರ್ಲೆಸ್ಸಲ್ಲಿ ಒಂದು ಕ್ವಶನ್ ಆದರೂ ಇರುತ್ತೆ. ಬೇರೆ ಎಕ್ಸಾಮ್ಸಲ್ಲಿ ಕೂಡ ಲೈಕ್ FS ಅಲ್ಲಿ ಕೇಳ್ಬೋದು. ಫಾರೆನ್ಸಿಕ್ ಸೈನ್ಸ್ ಲ್ಯಾಬ್ರೋಟರಿ ಇರುತ್ತೆ, ಜನರಲ್ ಫಿಸಿಕ್ಸ್ ಅಂತ ಬರುತ್ತೆ, ಜನರಲ್ ಸೈನ್ಸ್ ಅಂತ ಬರುತ್ತೆ. ಅದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ತುಂಬಾ ಇಂಪಾರ್ಟೆಂಟ್ ರೋಲ್ನ ವಹಿಸುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದರೆ ಏನು, ಅದರಲ್ಲಿ ಏನಿರುತ್ತೆ, ಮತ್ತು ರೇಡಿಯೋ ವೇವ್ಸು, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ರೇಸ್ ಇರುತ್ತೆ. ಒಂದು ಲೈಟ್ ಇದೆ ಅಂದರೆ ಅದರಲ್ಲಿ ತುಂಬ ಕಾಂಪೋನೆಂಟ್ಸ್ ಇದೆ. ಲೈಕ್ ಗಾಮಾ ರೇಸ್ ಇರ್ಬೋದು, ಬೀಟಾ ಇರ್ಬೋದು, ಅಲ್ಟ್ರಾ ವೈಲೆಟ್ ಇರ್ಬೋದು, ದೆನ್ ಲೈಟ್ ವೇವ್ಸ್ ಇರ್ಬೋದು. ಈ ಥರ ಅಂತ ವೇವ್ಸು ಇದನ್ನೆಲ್ಲ ಒಂದು ಗುಂಪಲ್ಲಿ ನಾವು ಅಳವಡಿಸಿಕೊಂಡಾಗ ಅದನ್ನು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ಕರಿತೀವಿ. ಓಕೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂದರೆ ಏನು ಅಂತ ಫಸ್ಟ್ ನೋಡೋಣ. ದೆನ್ ಫ್ರೀಕ್ವೆನ್ಸಿ ಅಂದರೆ ಏನು, ದೆನ್ ವೇವ್ ಲೆಂತ್ ಅಂದ್ರೇನು. ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತ್ಗಳ ಮಧ್ಯೆ ತುಂಬ ಇಂಟ್ರೆಸ್ಟಿಂಗ್ ರಿಲೇಷನ್ ಇದೆ. ಆ ರಿಲೇಷನ್ ಏನು ಅಂತ ಫೈಂಡ್ ಔಟ್ ಮಾಡೋಣ. ತುಂಬ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅದಾದಮೇಲೆ ನಾವು ಡೈರೆಕ್ಟಾಗಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ನೋಡೋಣ. ಓಕೆ, ಇಷ್ಟು ಥಿಯರಿನ ನಾವು ಈ ಸೆಷನಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ. ಇದನ್ನು ಆಲ್ಮೋಸ್ಟ್ ಯಾರ್ಯಾರಿಗೆ ಯೂಸ್ ಇದೆ ಎಲ್ಲರಿಗೂ ಶೇರ್ ಮಾಡಿ, ಮತ್ತು ಇದ್ರ ಮೇಲೆ ಬರುವಂಥ ಪಾಸಿಬಲ್ ಕ್ವಶನ್ಸ್ ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರೆ ಲೈಕ್ ಒಳ್ಳೆ ಶೇರ್ಸ್ ಆಗಬೇಕು. ಆ್ಯಂಡ್ ಮಿನಿಮಮ್ 50 ಲೈಕ್ಸ್ ನಮ್ಮ ಟಾರ್ಗೆಟ್ ಇದೆ ಗೈಸ್. 50 ಲೈಕ್ಸ್ ಮೇಲಾದರೆ ಇದ್ರ ಮೇಲೆ ಮತ್ತೆ MCQ ಕೂಡ ನಾವು ಡಿಸ್ಕಸ್ ಮಾಡೋಣ. ಓಕೆ, ನೀವು 50 ಲೈಕ್ಸ್ ಮಾಡಿ ಸ್ವಲ್ಪ ಕಮೆಂಟ್ಸ್ ನಮಗೆ ಹಾಕಿದ್ರೆ ಆಲ್ರೈಟ್. ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ. ಓಕೆ, ವಾಟ್ ಈಸ್ ಸ್ಪೆಕ್ಟ್ರಮ್ ಅಂತ. ಫಸ್ಟ್ ಒನ್, ಸ್ಪೆಕ್ಟ್ರಮ್ ಅಂದರೆ ಏನು ಅಂತ. Frequency spectrum of a signal is the range of frequencies contained by a signal. In spectrum, all the different frequencies available in nature are listed ಅಂತ. ಒಂದು ಫ್ರೀಕ್ವೆನ್ಸಿ ಸ್ಪೆಕ್ಟ್ರಮ್ ಇದೆ ಅಂದರೆ ಅದರಲ್ಲಿ ಏನಿರುತ್ತೆ, ರೇಂಜ್ ಆಫ್ ಫ್ರೀಕ್ವೆನ್ಸೀಸ್ ಇರುತ್ತೆ. ಲೈಕ್ 1 to 100 ನಂಬರ್ ಸಿಸ್ಟಮ್ ಇದೆ ಅಂದರೆ ಅದರಲ್ಲಿ 1ರಿಂದ 100ರವರೆಗೆ ಸಂಖ್ಯೆಗಳನ್ನು ನಾವು ಮೆನ್ಷನ್ ಮಾಡಿರ್ತೀವಿ. ಅದೇ ಥರ ಇವಾಗ ಫ್ರೀಕ್ವೆನ್ಸಿ ಇರುತ್ತೆ 1 ಹರ್ಡ್ಸಿಂದ ಹಿಡಿದು ಒಂದು 1 ಟೆರಾಹರ್ಡ್ಸ್ವರೆಗೂ. ಅದ್ರ ನಡುವೆ ಬರುವಂಥ ಎಲ್ಲ ಫ್ರೀಕ್ವೆನ್ಸೀಸ್ನ ಒಂದು ಆರ್ಡ್ರಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಅದನ್ನು ನಾವು ಫ್ರೀಕ್ವೆನ್ಸಿ ಸ್ಪೆಕ್ಟ್ರಮ್ ಅಂತ ಕರೆಯೋದು. ಓಕೆ, ದ್ಯಾಟ್ಸ್ ಅಬೌಟ್ ದ ಬೇಸಿಕ್ ಡೆಫಿನೇಷನ್ ಆಫ್ ಸ್ಪೆಕ್ಟ್ರಮ್. ದೆನ್ ಓಕೆ, ನೆಕ್ಸ್ಟ್ ಟಾಪಿಕ್ ಇದೆ ತುಂಬ ಇಂಪಾರ್ಟೆಂಟು, ವಾಟ್ ಈಸ್ ಫ್ರೀಕ್ವೆನ್ಸಿ ಅಂತ. ಓಕೆ, ಫ್ರೀಕ್ವೆನ್ಸಿ ಅಂದರೆ ಏನಿರುತ್ತೆ, ದ ನಂಬರ್ ಆಫ್ ಸೈಕಲ್ಸ್ ಪಾಸ್ಡ್ ಪರ್ ಸೆಕೆಂಡ್ ಆಫ್ ಅ ಸಿಗ್ನಲ್ ಅಂತ. ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಬೋದು. ಒಂದು ವೀಲ್ ಇದೆ, ಒಂದು ನಮ್ಮ ಬೈಕ್ ಇರುತ್ತೆ. ಬೈಕ್ ವೀಲ್ ಇದೆ ಅಂತ ಅಂದ್ಕೊಳ್ಳಿ. ಅದ್ರ ಮೇಲೆ ಒಂದು ರೆಫರೆನ್ಸ್ ಪಾಯಿಂಟನ್ನು ಇಟ್ಕೊಳ್ಳಿ ನೀವು. ಲೈಕ್ ನಾನು ಇಲ್ಲಿ ಡ್ರಾ ಮಾಡಿ ತೋರಿಸ್ತೀನಿ ನಿಮಗೆ ಏನು ಎಕ್ಸಾಕ್ಟ್ಲಿ ಅಂತ. ಇದೊಂದು ವೀಲ್ ಇದೆ, ಆಮೇಲೆ ಇದು ರೇಡಿಯಸ್ ಇದೆ ವೀಲ್ದು. ಇಲ್ಲೊಂದು ರೆಫರೆನ್ಸ್ ಪಾಯಿಂಟ್ನ ನೀವು ಇಟ್ಕೋತೀರಾ. ರೆಫರೆನ್ಸ್ ಪಾಯಿಂಟ್ R ಅಂತ ಅಂದ್ಕೊಳ್ಳಿ. ಇದು ರೆಫರೆನ್ಸ್ ಪಾಯಿಂಟ್ ಇದೆ. ಇವಾಗ ನಿಮ್ಮ ಹತ್ರ 1 ಸೆಕೆಂಡ್ ಇದೆ. ಓಕೆ, ಇದು 1 ಸೆಕೆಂಡ್ ಟೈಮ್ ಪೀರಿಯಡ್ ಇದೆ. ಇದನ್ನು T ಅಂತ ನಾನು ರಿಪ್ರೆಸೆಂಟ್ ಮಾಡ್ತೀನಿ. T ಈಕ್ವಲ್ ಟು ಟೈಮು, ಅದು ಸೆಕೆಂಡ್ಸಲ್ಲಿರುತ್ತೆ. 1 ಸೆಕೆಂಡ್ ಇದೆ. ಇದರಲ್ಲಿ ಈ ವೀಲ್ ರೊಟೇಟ್ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಈ ಥರ ಇದು ರೊಟೇಟ್ ಆಗ್ತಿದೆ. ಇವಾಗ ಫ್ರೀಕ್ವೆನ್ಸಿ ಆಫ್ ವೀಲ್ ಅಂತ ಎದಕ್ಕೆ ಕರಿತೀವಿ, ಈ ಪಾಯಿಂಟನ್ನು ಎಷ್ಟು ರೌಂಡ್ ಇದು ಸುತ್ತುತ್ತೆ, ಐ ಮೀನ್ ಈ ಪಾಯಿಂಟಲ್ಲಿ. ಇವಾಗ ಇಲ್ಲಿದೆ, ಇಲ್ಲಿಂದ ಬಂದ್ಬಿಟ್ಟು ವಾಪಸ್ ಇಲ್ಲಿಗೆ 1 ಸೆಕೆಂಡಲ್ಲಿ 1 ಸತಿ ಬಂದರೆ ಫ್ರೀಕ್ವೆನ್ಸಿ 1 ಇದೆ ಅಂತ ಹೇಳ್ತೀವಿ. 1 ಸೆಕೆಂಡಲ್ಲಿ ಇದು ಇಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಇಲ್ಲಿಂದ ಇಲ್ಲಿಗೆ ಬಂದರೆ ಈ ಪಾಯಿಂಟು 2 ಸತಿ ಬಂದರೆ 2 ಸತಿ ರೊಟೇಟ್ ಆದರೆ ಫ್ರೀಕ್ವೆನ್ಸಿ 2 ಇದೆ ಅಂತ ಹೇಳ್ತೀವಿ. ಅದಕ್ಕೆ ಯೂನಿಟು ಹರ್ಡ್ಸ್ ಇದೆ. ಇದೇ ಥರ ಸಿಗ್ನಲಲ್ಲಿ ಕೂಡ ಒಂದು ಸಿಗ್ನಲ್ ಹೇಗಿರುತ್ತೆ, ಈ ಥರನಾಗಿರುತ್ತೆ ಸಿಗ್ನಲ್. ನಾರ್ಮಲಿ ಸೈನ್ ವೇವಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಇದೊಂದು ಕಂಪ್ಲೀಟ್ ಸೈನ್, ಒಂದು ಕಂಪ್ಲೀಟ್ ಸಿಗ್ನಲ್ ಅಂದರೆ ಅದರಲ್ಲಿ ಪಾಸಿಟಿವ್ ಹಾಫ್ ಇರುತ್ತೆ, ನೆಗೆಟಿವ್ ಹಾಫ್ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿಂದ ಇಲ್ಲಿವರೆಗೆ ಇದನ್ನು ಒಂದು ಸೈಕಲ್ ಅಂತ ನಾವು ಕರಿತೀವಿ. ಇಂಥ ಎಷ್ಟು ಸೈಕಲ್ಸ್ 1 ಸೆಕೆಂಡಲ್ಲಿ ಪಾಸ್ ಆಗುತ್ತೋ ಅದಕ್ಕೆ ನಾವು ಫ್ರೀಕ್ವೆನ್ಸಿ ಅಂತ ಕರೆಯೋದು.
ನಾನು ಮತ್ತೆ ರಿಪೀಟ್ ಮಾಡ್ತಿದ್ದೀನಿ, ಏನಕ್ಕಂದರೆ ತುಂಬ ಜನರಿಗೆ ಫ್ರೀಕ್ವೆನ್ಸಿ ಅರ್ಥನೇ ಆಗೋದಿಲ್ಲ ಏನಿದೆ ಅಂತ. ಸೊ ಅದಕ್ಕೆ ಫ್ರೀಕ್ವೆನ್ಸಿ ಅಂದರೆ 1 ಸೆಕೆಂಡ್ ಟೈಮ್ ಪೀರಿಯಡಲ್ಲಿ ಇನ್ಪುಟ್ ಸಿಗ್ನಲ್ನ ಎಷ್ಟು ಕಂಪ್ಲೀಟ್ ಸೈಕಲ್ಸ್ ಪಾಸ್ ಆಗುತ್ತೋ ಅದನ್ನು ನಾವು ಫ್ರೀಕ್ವೆನ್ಸಿ ಆಫ್ ದಟ್ ಸಿಗ್ನಲ್ ಅಂತ ಕರಿತೀವಿ. ಸೊ ಈ 1 ಸೆಕೆಂಡ್ ಟೈಮ್ ಪೀರಿಯಡಲ್ಲಿ, ಸೊ ಇದು 1 ಸೆಕೆಂಡ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದರಲ್ಲಿ ಈ ಥರ ಒಂದೇ ವೇವ್ ಹೋದರೆ 1 ಹರ್ಡ್ಸ್ ಇದೆ ಅಂತ ಹೇಳ್ತೀವಿ. ಸೊ ಈ ಒಂದು ಟೈಮ್ ಪೀರಿಯಡಲ್ಲಿ ಈ ಥರ ಒಂದು, ದೆನ್ ಈ ಥರ 2 ವೇವ್ಸ್ ಹೋದರೆ, ಸೊ ಇಲ್ಲಿ 2 ವೇವ್ಸ್ ಇದೆ. ಓಕೆ, ಸೊ ಸ್ವಲ್ಪ ಡ್ರಾಯಿಂಗ್. ಓಕೆ, ಸೊ ಇದು 1 ವೇವು, ದೆನ್ ಇಲ್ಲಿಂದ ಇಲ್ಲಿಗೆ ಇನ್ನೊಂದು ವೇವು. ಸೊ ಈ ಥರ 2 ವೇವ್ಸ್ ಪಾಸ್ ಆದರೆ ಇದನ್ನು 2 ಹರ್ಡ್ಸ್ ಅಂತ ಕರಿತೀವಿ. ಅಂದರೆ 1 ಸೆಕೆಂಡಲ್ಲಿ 2 ವೇವ್ಸು ಆ ಸಿಗ್ನಲ್ದು ಪಾಸ್ ಆಗ್ತಿದೆ. ಸೊ ಅದಕ್ಕೆ ಫ್ರೀಕ್ವೆನ್ಸಿ 2 ಹರ್ಡ್ಸ್ ಇದೆ ಅಂತ ಹೇಳ್ತೀವಿ. ಸೊ ಅದೇ ಥರನಾಗಿ ಲೋ ಫ್ರೀಕ್ವೆನ್ಸಿ ಅಂದರೆ ಈ ಥರ ವೇವ್ ಬರುತ್ತೆ. ಇದರಲ್ಲಿ ವೇವ್ಸು ಒತ್ತೊತ್ತಾಗಿರೋದಿಲ್ಲ, ದೂರ ಇರುತ್ತೆ. ಏನಕ್ಕಂದರೆ 1 ಸೆಕೆಂಡ್ ಟೈಮ್ ಪೀರಿಯಡಲ್ಲಿ ಕಡಿಮೆ ವೇವ್ಸ್ ಇರುತ್ತೆ. ಸೊ ಫ್ರೀಕ್ವೆನ್ಸಿ ಹೇಗೆ ಜಾಸ್ತಿ ಆಗುತ್ತೋ 1 ಸೆಕೆಂಡಲ್ಲಿ ಜಾಸ್ತಿ ವೇವ್ಸ್ ಬರ್ತಾ ಹೋಗುತ್ತೆ. ಸೊ ಇದು ಇಲ್ಲಿಂದ ಇಲ್ಲಿಗೆ 1 ಸೆಕೆಂಡ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದ್ರ ಫ್ರೀಕ್ವೆನ್ಸಿ ಏನಕ್ಕೆ ಕಮ್ಮಿ ಆಗುತ್ತೆ, ಏನಕ್ಕಂದರೆ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ವೇವ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಇದು ಪಾಸಿಟಿವ್, ಇದು ನೆಗೆಟಿವ್. ಸೊ ಇಲ್ಲಿ 1 ವೇವ್ ಆಯಿತು, ಇಲ್ಲಿಗೆ ಇನ್ನೊಂದು ಹಾಫ್ ವೇವ್ ಇದೆ, ಅಂದರೆ 1.5 ಹರ್ಡ್ಸ್ ಇದೆ ಅಂತ ಅರ್ಥ ಇದ್ರದ್ದು. ಓಕೆ, ಸೊ ಇದರಲ್ಲಿ ನೋಡಿ ಇಲ್ಲಿಗೆ 1 ಸೈಕಲ್ ಆಯಿತು, ದೆನ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಬಂದು 2 ಸೈಕಲ್ ಆಯಿತು, ಇದು 2.5 ಇದೆ. ಸೊ ಇದ್ರ ಫ್ರೀಕ್ವೆನ್ಸಿ 2.5 ಇದೆ, ಇದ್ರದ್ದು 1.5 ಇದೆ. ಸೊ ಇದ್ರದ್ದು ನೋಡೋಣ. ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು ವೇವು, ಸೊ ಪಾಸಿಟಿವ್, ನೆಗೆಟಿವ್, ದೆನ್ ಪಾಸಿಟಿವ್. ಸೊ 1 ಸೈಕಲು, ದೆನ್ ಇಲ್ಲಿಗೆ 2 ಸೈಕಲ್ ಆಯಿತು, ದೆನ್ ಇಲ್ಲಿಗೆ 3 ಸೈಕಲ್ ಆಯಿತು, ದೆನ್ ಇಲ್ಲಿಗೆ 4 ಸೈಕಲ್ ಆಯಿತು. ಸೊ ಇದ್ರ ಫ್ರೀಕ್ವೆನ್ಸಿ ಎಷ್ಟಿದೆ, 4 ಹರ್ಡ್ಸ್ ಇದೆ. 1 ಸೆಕೆಂಡಲ್ಲಿ 4 ವೇವ್ಸ್ ಪಾಸ್ ಆಗ್ತಿರೋದ್ರಿಂದ ಈ ಒಂದು ಸಿಗ್ನಲ್ ಲಾಸ್ಟ್ ಒನ್ ಇದೆಯಲ್ಲ ಅದನ್ನು ಅಲ್ಟ್ರಾ ಹೈ ಅಂತ ನಾವು ಹೇಳ್ತೀವಿ. ಸೊ ಇದರಲ್ಲಿ ಅಲ್ಟ್ರಾ ಹೈ ಅಂದರೆ ತುಂಬ ಇರುತ್ತೆ, ಗಿಗಾರ್ಡ್ಸಲ್ಲಿ ಇರುತ್ತೆ. ಜಸ್ಟ್ ಫಾರ್ ರೆಫರೆನ್ಸ್ ನಾನು ಇದನ್ನು 1 ಸೆಕೆಂಡ್ ಟೈಮ್ ಪೀರಿಯಡ್ ಅಂತ ತೊಗೊಂಡಿದ್ದೀನಿ, ಆಯಿತಾ. ಸೊ ಇದು ಇಷ್ಟ ಆಯಿತು ಗೈಸ್ ವೇವ್ಸ್ ಬಗ್ಗೆ ಬೇಸಿಕ್ಸು. ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ವೇವ್ಸ್ ಬಗ್ಗೆ. ಓಕೆ, ಸೊ ಇನ್ನೊಂದು ಸ್ವಲ್ಪ ಇದೆ ಗೈಸ್ ವೇವ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು, ಸ್ವಲ್ಪ ಇವಾಗಲೇ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಆಂಪ್ಲಿಟ್ಯೂಡ್ ಅಂದ್ರೆ ಏನಿರುತ್ತೆ, ವೇವ್ಸು ಹೈಟ್ ಆಫ್ ದ ಕ್ರಸ್ಟ್ ಆರ್ ಡೆಪ್ತ್ ಆಫ್ ದ ಟ್ರಫ್ ಅಂತ ಕರಿತೀವಿ. ಸೊ ಎಲ್ಲಿದೆ ಹೈಟು, ಎಲ್ಲಿದೆ ಡೆಪ್ತು, ಎಲ್ಲಿದೆ ಕ್ರಸ್ಟ್ ಅಂತ ನೀವು ಕೇಳ್ಬೋದು. ಸೊ ಇದನ್ನು ಕ್ರಸ್ಟ್ ಸಿ ಅಂತ ಕರಿತೀವಿ, ಆಮೇಲೆ ಇದನ್ನು ಡೆಪ್ತ್ ಡಿ ಅಂತ ಕರಿತೀವಿ. ಸೊ ಇಲ್ಲೊಂದು ರೆಫರೆನ್ಸ್ ಪಾಯಿಂಟ್ ಇರುತ್ತೆ ಗೈಸ್, ಇದರಲ್ಲಿ ಮೆನ್ಷನ್ ಮಾಡಿಲ್ಲ ಅಷ್ಟೇ. ಸೊ ಓಕೆ, ಇದು ರೆಫರೆನ್ಸ್ ಲೈನ್ ಇದೆ ಅಂತ ಅಂದ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ವರ್ಟಿಕಲ್ ಡಿಸ್ಟೆನ್ಸ್ ಎಷ್ಟಿದೆಯೋ ಇದನ್ನು ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಸೊ ಈ ವರ್ಟಿಕಲ್ ಡಿಸ್ಟೆನ್ಸ್ನ ಇಲ್ಲಿ ಬ್ಲೂ ಅಲ್ಲಿ ಹಾಕ್ತಿರೋದು ಇದಕ್ಕೆ ಸಮನಾಗಿರುತ್ತೆ. ಏನಕ್ಕಂದರೆ ಈ ರೆಫರೆನ್ಸಿಂದ ಪಾಸಿಟಿವಲ್ಲಿ ಹಾಫ್ ಸೈಕಲ್ ಇರುತ್ತೆ, ಇದು ಪಾಸಿಟಿವಲ್ಲಿರುವಂಥ ಹಾಫ್ ಸೈಕಲು, ಇಲ್ಲಿಂದ ಇಲ್ಲಿಗೆ ನೆಗೆಟಿವಲ್ಲಿರುವಂಥ ಹಾಫ್ ಸೈಕಲ್ ಇದೆ. ಓಕೆ, ಸೊ ಒಂದು ವೇವ್ ಅಂದರೆ ಅದರಲ್ಲಿ ಪಾಸಿಟಿವ್ ಕಾಂಪೋನೆಂಟು ಇರುತ್ತೆ, ನೆಗೆಟಿವ್ ಕಾಂಪೋನೆಂಟ್ ಕೂಡ ಇರುತ್ತೆ. ಸೊ ಯಾವುದಾದ್ರೂ ತಗೊಳ್ಳಿ, ಆಂಪ್ಲಿಟ್ಯೂಡ್ ಅಂದರೆ ಇದು ಕೂಡ ಆಗುತ್ತೆ, ಡೆಪ್ತ್ ಆಫ್ ದ ಟ್ರಫ್ ಅಂತ ಹೇಳ್ಬೋದು. ಏನಕ್ಕಂದರೆ ಇದು 0 ಲೈನ್, ಇದು 0 ಲೈನ್ ಇರುತ್ತೆ ಗೈಸ್. ಈ 0 ಲೈನಿಂದ ಕೆಳಗಡೆ ಇರೋದನ್ನು ಡೆಪ್ತ್ ಅಂತ ಕರಿತೀವಿ, ಮೇಲ್ಗಡೆ ಇರೋದನ್ನು ಹೈಟ್ ಅಂತ ಕರಿತೀವಿ. ಸೊ ಇದು ಆಂಪ್ಲಿಟ್ಯೂಡ್ನ ರಿಪ್ರೆಸೆಂಟ್ ಮಾಡುತ್ತೆ. ಓಕೆ, ಸೊ ಮತ್ತು ಇದರಲ್ಲಿ ಫೇಸ್ ಅಂತ ಬರುತ್ತೆ. ಸೊ ಫೇಸ್ ಇದಕ್ಕೆ 0 ಡಿಗ್ರಿ ಇದೆ ಅಂತ ಹೇಳ್ತೀವಿ. ಇನ್ನೊಂದು ವೇವು ಈ ಥರ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ಥರ ಸ್ಟಾರ್ಟ್ ಆಗಿಬಿಟ್ಟು ಒಂಥರ ಹೀಗೆ ಹೋಗುತ್ತೆ. ಸೊ ಇದು 0 ಡಿಗ್ರಿ ಸ್ಟಾರ್ಟ್ ಆಗಿದೆ, ಇದು ಅರೌಂಡ್ ಇಲ್ಲಿಗೆ ಬಂದರೆ ಇದು 90 ಡಿಗ್ರಿ ಅಂತ ಅರ್ಥ. ಸೊ ಇಲ್ಲಿಗೆ ಪೈ ಇರುತ್ತೆ 180 ಡಿಗ್ರಿ, ಸೊ ಈ ಥರ ಇರುತ್ತಲ್ಲ. ಸೊ ಇದು 30 ಡಿಗ್ರಿಯಿಂದ ಸ್ಟಾರ್ಟ್ ಆಗ್ತಿದೆ. ಸೊ ಇವೆರಡುಗಳ ಮಧ್ಯೆ 30 ಡಿಗ್ರಿ ಫೇಸ್ ಶಿಫ್ಟ್ ಇದೆ ಅಂತ ಅರ್ಥ. ಸೊ ಇದು ತುಂಬ ಡೀಪ್ ಆಗುತ್ತೆ ಎಲೆಕ್ಟ್ರಾನಿಕ್ಸು. ಸೊ ಅಷ್ಟು ಡೀಪಲ್ಲಿ ಹೋಗುವಂಥ ಅವಶ್ಯಕತೆ ನಮಗಿಲ್ಲ. ಸೊ ಅದನ್ನು ಹೇಳಿಬಿಟ್ಟು ನಾನು ಕಾಂಪ್ಲಿಕೇಶನ್ಸ್ನ ನಿಮಗೆ ಜಾಸ್ತಿ ಮಾಡಲ್ಲ. ಸೊ ಎಷ್ಟು ಬೇಕೋ ಅಷ್ಟನ್ನೇ ನಾವು ಡಿಸ್ಕಸ್ ಮಾಡೋಣ. ಸೊ ಇದು ಯೂನಿಟು ಹರ್ಡ್ಸ್ ಅಂತ ಗೈಸ್, SI ಯೂನಿಟ್ ತುಂಬ ಕೇಳ್ತಾರೆ. ಸೊ ಇದ್ರ ಮೇಲೆ ನಾನು ಡೈರೆಕ್ಟಾಗಿ MCQ ಟೈಪ್ಸ್ ಆಫ್ ಕ್ವಶನ್ಸ್ನ ಕೊಡ್ತಾ ಇಲ್ಲ, ಏನಕ್ಕಂದರೆ ಇದರಲ್ಲಿ ಇದೇ ಕ್ವಶನ್ ಕೇಳ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಗೈಸ್. ಸೊ ಲೈಕ್ ನಮ್ಮ ಹಿಸ್ಟ್ರಿ ಇರುತ್ತೆ, ಪಾಲಿಟಿಕ್ಸ್ ಇರುತ್ತೆ, ಸೊ ಕಾನ್ಸ್ಟಿಟ್ಯೂಷನ್ ಇರುತ್ತೆ, ಅದರಲ್ಲೆಲ್ಲ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ನಾವು MCQನ ಆರಾಮಾಗಿ ಗೆಸ್ ಮಾಡ್ಬೋದು. ಸೊ ಯಾವುದೋ ಒಂದು ವಿಧಿ ಕೇಳ್ತಾರೆ, ಯಾವನೋ ಅರಸನ ಬಗ್ಗೆ ಕೇಳ್ತಾರೆ, ಸೊ ಇವ್ರೇನು ಮಾಡಿದ್ರು ಅವ್ರೇನು ಮಾಡಿದ್ರು ಅಂತ ಈ ಥರನಂಥ ಕ್ವಶನ್ಸ್ನ ಅಲ್ಲಿ ಡೈರೆಕ್ಟಾಗಿ ಕೇಳ್ಬೋದು. ಬಟ್ ಇದರಲ್ಲಿ
SI ಯೂನಿಟ್ ಆಫ್ ಫ್ರೀಕ್ವೆನ್ಸಿ. ಸೊ ಈ ಥರ ಅಂತ ತುಂಬ ಕಮ್ಮಿ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ನಿಮಗೆ ಈ ಥರ ವೇವ್ಸ್ನ ಕೊಟ್ಬಿಟ್ಟು ಮಾರ್ಕ್ ದ ಒನ್ ವಿಚ್ ಈಸ್ ಹ್ಯಾವಿಂಗ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ಅಂತ ಕೇಳ್ತಾರೆ. ಸೊ ಇದರಲ್ಲಿ ಯಾವ್ದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಇದೆ, ಇದಕ್ಕಿದೆ. ಸೊ ಇದನ್ನು ನಾನು MCQ ಅಲ್ಲಿ ಹಾಕೋಕ್ಕಾಗಲ್ಲ, ಏನಕ್ಕಂದರೆ ಈ ಥರ ಕೇಳ್ಬೋದು ಅಂತ ನಾನು ಗೆಸ್ ಮಾಡೋಕ್ಕಾಗಲ್ಲ. ಸೊ ನಿಮಗೆ ನಾನು ಅದಕ್ಕೆ ಕಾನ್ಸೆಪ್ಟನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಪ್ರಶ್ನೆ ಬಂದ್ರೂ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು, ನೀವು ಇದನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡ್ರೆ. ಸೊ ನಾನು ಸ್ಲೋ ಆಗಿ ಹೇಳ್ತೀನಿ ಗೈಸ್, ರೀಸನ್ ಒಂದೇ, ಎಲೆಕ್ಟ್ರಾನಿಕ್ಸ್ ಬ್ಯಾಕ್ಗ್ರೌಂಡ್ ಜಾಸ್ತಿ ಜನರಿಗೆ ಇರೋದಿಲ್ಲ. ಸೊ ಅದಕ್ಕೆ ಅವ್ರಿಗೆ ಕಷ್ಟ ಆಗಬಾರ್ದು ಅನ್ನೋ ಒಂದು ರೀಸನಿಂದ ನಾನು ಸ್ಲೋ ಆಗಿ ಹೇಳ್ತೀನಿ. ಅದರ್ವೈಸ್ ಸ್ಲೋ ಆಗಿ ಹೇಳೋದು ನನಗೂ ಕೂಡ ಬೋರ್ ಆಗುತ್ತೆ, ಬಟ್ ತುಂಬ ಜನರಿಗೆ ಅರ್ಥ ಆಗಲ್ಲ. ಸೊ ಅದಕ್ಕೆ ನಾನು ಸ್ಲೋ ಆಗಿ ಹೇಳ್ತೀನಿ. ಸೊ ಇಫ್ ಇನ್ ಕೇಸ್ ನಿಮಗೆ ತುಂಬಾ ಸ್ಲೋ ಅನಿಸ್ತಾ ಇದ್ದರೆ ನೀವು ಜಸ್ಟ್ ಕಮೆಂಟ್ ಮಾಡಿ, ನೆಕ್ಸ್ಟ್ ಸೆಷನಲ್ಲಿ ನಾನು ಸ್ಪೀಡಪ್ ಮಾಡ್ತೀನಿ ಮತ್ತೆ. ಓಕೆ, ಸೊ ಐ ಹೋಪ್ ನಿಮ್ಗೆ ಅರ್ಥ ಆಗಿದೆ ಫ್ರೀಕ್ವೆನ್ಸಿ ಅಂದರೆ ಏನು ಅಂತ. ದೆನ್ ನಾವು ಇವಾಗ ವೇವ್ ಲೆಂತ್ ಅಂದರೆ ಏನು ಅಂತ ನೋಡೋಣ. ಓಕೆ, ಸೊ ವೇವ್ ಲೆಂತ್ ನೋಡಿ ಗೈಸ್, ತುಂಬಾ ಸಿಂಪಲು. ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತು ಒಂಥರ ಹಾವು ಮತ್ತು ಮುಂಗ್ಲಿದ್ದ ಹಾಗೆ. ಸೊ ಅಪೋಸಿಟ್ ಇರುತ್ತೆ ಅಂತ ಅರ್ಥ. ನಾನು ಹೇಳೋ ಉದ್ದೇಶ ಅಪೋಸಿಟ್ ಇವೆ ಅಂತ. ಓಕೆ, ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ಸಕ್ಸೆಸಿವ್ ಪೀಕ್ಸ್ ಇನ್ ಅ ಸಿಗ್ನಲ್. ಸೊ ಅಥವಾ ಓಕೆ, ಸೊ ಏನು ಹೇಳ್ತಿದೆ ಇದು, ದ ಡಿಸ್ಟೆನ್ಸ್ ಬಿಟ್ವೀನ್ ಸಕ್ಸೆಸಿವ್ ಪೀಕ್ಸ್ ಇನ್ ಅ ಸಿಗ್ನಲ್ ಅಂತ. ವೇವ್ ಲೆಂತ್ ಅಂದರೆ ಎರಡು ಸಕ್ಸೆಸಿವ್ ಪೀಕ್ಗಳ ಮಧ್ಯೆ ಇರುವಂತಹ ಡಿಸ್ಟೆನ್ಸು. ಸೊ ಏನಿದ್ರ ಅರ್ಥ, ಡಯಾಗ್ರಾಮೆಟಿಕಲಿ ಅರ್ಥ ಮಾಡ್ಕೊಂಡ್ರೆ ತುಂಬಾ ನೆನಪುಳಿಯುತ್ತೆ ಗೈಸ್. ಸೊ ಅದಕ್ಕೆ ಇದನ್ನು ರೆಫರ್ ಮಾಡಿ. ಸೊ ಇಲ್ಲೊಂದು ವೇವ್ ಇದೆ. ಓಕೆ, ಸೊ ಇದು ಕೊಸೈನ್ ವೇವ್ ಇದೆ ಗೈಸ್. 0 ಇಂದ ಸ್ಟಾರ್ಟ್ ಆಗ್ತಿದ್ರೆ, ಇಲ್ಲಿಂದ ಸ್ಟಾರ್ಟ್ ಆಗ್ತಿದ್ರೆ ಸೈನು, ಇಲ್ಲಿ ಮೇಲ್ಗಡೆಯಿಂದ ಸ್ಟಾರ್ಟ್ ಆಗ್ತಿದ್ರೆ ಕೋಸೈನ್ ಅಂತ. ಓಕೆ, ಸೊ ಐ ಹೋಪ್ ನಿಮ್ಗೆ ಗೊತ್ತಿರುತ್ತೆ ಅದು. ದೆನ್ ವೇವ್ ಲೆಂತ್ ಅಂದರೆ ಇಲ್ಲೊಂದು ಹೈಟ್ ಇದೆ ನೋಡಿ, ಇದು ಒಂದು ಪಾಸಿಟಿವ್ ಪೀಕ್ ಇದೆ, ಇಲ್ಲೊಂದು ಪಾಸಿಟಿವ್ ಪೀಕ್ ಇದೆ. ಓಕೆ, ಸೊ ಎರಡು ಪಾಸಿಟಿವ್ ಪೀಕ್ಸ್ ಇದೆ, ಆಮೇಲೆ ಇಲ್ಲಿ ಎರಡು ನೆಗೆಟಿವ್ ಡೆಪ್ತ್ ಇದೆ. ಸೊ ಅಥವಾ ಟ್ರಫ್ ಅಂತ ಕರಿತೀವಿ ನೋಡಿ, ಇಲ್ಲಿ ಟ್ರಫ್ ಮತ್ತು ಪೀಕು ಅಥವಾ ಕ್ರಸ್ಟ್ ಅಂತ ಕೂಡ ಇದನ್ನು ಕರಿತೀವಿ. ಸೊ ಎರಡು ಪೀಕ್ಗಳ ಮಧ್ಯೆ ಸಕ್ಸೆಸಿವ್ ಪೀಕ್ಗಳು ಗೈಸ್. ಸೊ ಒಂದು ಅದ್ರ ಪಕ್ಕನೇ ಇರುವಂತಹ ಇನ್ನೊಂದು ಪೀಕ್ಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ, ಸೊ ಈ ಡಿಸ್ಟೆನ್ಸ್ನ ನಾವು ವೇವ್ ಲೆಂತ್ ಅಂತ ಕರಿತೀವಿ. ಸೊ ಇದನ್ನು ರಿಪ್ರೆಸೆಂಟ್ ಮಾಡೋದು ಲ್ಯಾಂಬ್ಡಾ ಇಂದ, ಫ್ರೀಕ್ವೆನ್ಸಿಯನ್ನು ರಿಪ್ರೆಸೆಂಟ್ ಮಾಡೋದು ಎಫ್ ಇಂದ. ಓಕೆ, ಸೊ ಇವುಗಳ ಮಧ್ಯೆ ರಿಲೇಷನು ನೆಕ್ಸ್ಟ್ ಸ್ಲೈಡಲ್ಲಿದೆ, ಆದರೂ ಇಲ್ಲಿ ಬರೀತಿದ್ದೀನಿ. ಫ್ರೀಕ್ವೆನ್ಸಿ ವಿಲ್ ಬಿ ಈಕ್ವಲ್ ಟು C/λ ಅಂತ ಈ ಥರ ರಿಲೇಷನ್ ಇರುತ್ತೆ, ಅಂದರೆ ಅಪೋಸಿಟ್ ಇರುತ್ತೆ. ಸೊ ಇದು ನೋಡಿ, ನ್ಯೂಮರೇಟರಲ್ಲಿ ಫ್ರೀಕ್ವೆನ್ಸಿ ಇದೆ, ಡಿನಾಮಿನೇಟರಲ್ಲಿ ನಮಗೆ ವೇವ್ ಲೆಂತ್ ಬರ್ತಿದೆ. C ಅಂದರೆ ಸ್ಪೀಡ್ ಆಫ್ ಲೈಟ್, ಇದು ಕಾನ್ಸ್ಟೆಂಟ್ ಇದೆ ಗೈಸ್. ಓಕೆ, ಸೊ ಇಷ್ಟಾಯಿತು ವೇವ್ ಲೆಂತ್ ಬಗ್ಗೆ. ಸೊ ವೇವ್ ಲೆಂತ್ ಅಂದರೆ ಇಷ್ಟೇ, ಅಥವಾ ಇದನ್ನೇ ಕನ್ಸಿಡರ್ ಮಾಡಬೇಕು ಅಂತ ಏನು ರೂಲ್ ಇಲ್ಲ ಗೈಸ್. ನೀವು ಡೆಪ್ತ್ ಕೂಡ ಕನ್ಸಿಡರ್ ಮಾಡ್ಬೋದು. ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್ನ ನಾವು ವೇವ್ ಲೆಂತ್ ಅಂತ ಕರಿತೀವಿ. ಸೊ ಇದು ಈ ಎರಡು ಪೀಕ್ಸ್ಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸು, ಇದು ಕೂಡ ವೇವ್ ಲೆಂತೆ, ಮತ್ತು ಇಲ್ಲಿರೋದು ಇದು ಕೂಡ ವೇವ್ ಲೆಂತ್. ಸೊ ಇವೆರಡು ಸೇಮ್ ಇರುತ್ತೆ, ಇದು ಮತ್ತು ಇವೆರಡು ಡಿಸ್ಟೆನ್ಸಸ್ ಸೇಮ್ ಆಗಿರುತ್ತೆ. ಸೊ ನೀವು ಯಾವುದಾದ್ರೂ ಕನ್ಸಿಡರ್ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಓಕೆ, ಸೊ ಇಷ್ಟೇ ವೇವ್ ಲೆಂತ್ ಅಂದರೆ ದ ಸಕ್ಸೆಸಿವ್ ಡಿಫ್ರೆನ್ಸ್ ಬಿಟ್ವೀನ್ ಪೀಕ್ಸ್ ಆರ್ ಟ್ರಫ್ ಅಂತ. ಆಲ್ ರೈಟ್, ಸೊ ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ. ಓಕೆ, ಸೊ ಫ್ರೀಕ್ವೆನ್ಸಿ ಆ್ಯಂಡ್ ವೇವ್ ಲೆಂತ್ ರಿಲೇಷನ್ ತುಂಬಾ ಇಂಪಾರ್ಟೆಂಟು, ಇದ್ರ ಮೇಲೆ ಕ್ವಶನ್ಸ್ ಅರೈಸ್ ಆಗುತ್ತೆ. ಸೊ ಆ್ಯಸ್ ದ ಫ್ರೀಕ್ವೆನ್ಸಿ ಆಫ್ ಸಿಗ್ನಲ್ ಇನ್ಕ್ರೀಸಸ್ ಇಟ್ಸ್ ವೇವ್ ಲೆಂತ್ ಡಿಕ್ರೀಸಸ್ ಆ್ಯಂಡ್ ವೈಸ್ ವರ್ಸಾ ಅಂತ. ಅಂದರೆ ಇದರ ಅರ್ಥ ಫ್ರೀಕ್ವೆನ್ಸಿ ಇನ್ಕ್ರೀಸ್ ಆದ ಹಾಗೆ ವೇವ್ ಲೆಂತು ಡಿಕ್ರೀಸ್ ಆಗುತ್ತೆ. ಸೊ ಇಕ್ವೇಷನ್ ಹೇಗೆ ಬರಿಬೋದು, ಫ್ರೀಕ್ವೆನ್ಸಿ ಈಕ್ವಲ್ ಟು 1/ವೇವ್ ಲೆಂತ್ ಅಂತ ನಾನು ಬರಿಬೋದು. ಓಕೆ, ಸೊ ಇವಾಗ ಇದು ನ್ಯೂಮರೇಟರಲ್ಲಿದೆ, ಇದು ಇನ್ಕ್ರೀಸ್ ಆಗಿದ್ರೆ ನನ್ನ ವೇವ್ ಲೆಂತು ಡಿಕ್ರೀಸ್ ಆಗುತ್ತೆ. ಓಕೆ, ಸೊ ಇದು ಹೇಗಾಗುತ್ತೆ ವಿಜುವಲೈಸ್ ಸ್ವಲ್ಪ ನಿಮಗೆ ಮಾಡಿ ತೋರಿಸ್ತೀನಿ ಗೈಸ್. ಸೊ ಫ್ರೀಕ್ವೆನ್ಸಿ ಅಂದ್ರೇನು, 1 ಸೆಕೆಂಡ್. ಓಕೆ, ಸೊ ಇದು 1 ಸೆಕೆಂಡ್ ಟೈಮ್ ಪೀರಿಯಡ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದರಲ್ಲಿ ಒಂದು ವೇವ್ನ ನಾನು ಫಸ್ಟ್ ಡ್ರಾ ಮಾಡ್ತೀನಿ ನೋಡಿ. ಸೊ ಒಂದು ಮಾಡ್ರೇಟ್ ಫ್ರೀಕ್ವೆನ್ಸಿ ಇರುವಂಥ ವೇವ್ ಇದು, ತುಂಬ ಹೈ ಫ್ರೀಕ್ವೆನ್ಸಿ ಅಂತಲೂ ನಾನು ಹೇಳೋಕ್ಕಾಗಲ್ಲ. ಓಕೆ, ಸೊ ಇದರಲ್ಲಿ ವೇವ್ ಲೆಂತ್ ಎಷ್ಟಿದೆ, ಇವಾಗ ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್, ಬೇರೆ ಇಂಕ್ನ ಯೂಸ್ ಮಾಡೋಣ, ಇಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಸೊ ಇಲ್ಲಿಂದ ಇಲ್ಲಿಗಿರುವಂಥ ಡಿಸ್ಟೆನ್ಸ್ನ ನಾನು ವೇವ್ ಲೆಂತ್ ಅಂತ ಕರಿತೀನಿ. ಓಕೆ, ಸೊ ಇದು ಲ್ಯಾಂಬ್ಡಾ ಇದೆ ಗೈಸ್ ಇವಾಗ. ಆಲ್ ರೈಟ್, ಸೊ ನೆಕ್ಸ್ಟ್ ಏನು ಮಾಡೋಣ, ಇನ್ನೊಂದು ಫ್ರೀಕ್ವೆನ್ಸಿ ಈ ಫ್ರೀಕ್ವೆನ್ಸಿಗಿಂತ ಜಾಸ್ತಿ ಫ್ರೀಕ್ವೆನ್ಸಿ ಇರೋದನ್ನು ನಾನು ಡ್ರಾ ಮಾಡ್ತೀನಿ. ಸೊ ಹೇಗೆ ಡ್ರಾ ಮಾಡ್ಬೋದು ನಾನು, ಸೊ ಇದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ ನೋಡಿ. ಓಕೆ, ಸೊ ಹೇಗೆ ಡ್ರಾ ಮಾಡ್ತೀನಿ, ಜಾಸ್ತಿ ವೇವ್ಸ್ ಬರಬೇಕು ನನಗೆ ಇದರಲ್ಲಿ.
ಅವಾಗ ಮಾತ್ರ ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಮೇಲೆ ಡ್ರಾ ಮಾಡಿರೋದಕ್ಕಿಂತ ಜಾಸ್ತಿ ವೇವ್ಸ್ನ ನಾನು ತೆಗಿತಿದ್ದೀನಿ. ಓಕೆ, ಸೊ ನೀವು ನೋಡ್ಬೋದು ಇವಾಗ ಈ ವೇವ್, ಎರಡನೇ ವೇವ್ ಇದೆಯಲ್ಲ, ಇದ್ರ ಫ್ರೀಕ್ವೆನ್ಸಿ ಜಾಸ್ತಿ ಇದೆ. ಏನಕ್ಕಂದರೆ 1 ಸೆಕೆಂಡ್ ಟೈಮ್ ಪೀರಿಯಡಲ್ಲಿ ಇದರಲ್ಲಿ 1.5 ವೇವ್ ಮಾತ್ರ ಇದೆ. ಇದರಲ್ಲಿ 1 2 3 3.5 ವೇವ್ ಇದೆ, ಆಲ್ಮೋಸ್ಟ್ 4 ಇದೆ. ಸೊ ಇದ್ರ ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಅಂತ ಅರ್ಥ. ಸೊ ಇವಾಗ ನಾನು ಇದರಲ್ಲಿ ವೇವ್ ಲೆಂತ್ನ ಹೇಗೆ ಫೈಂಡ್ ಔಟ್ ಮಾಡ್ಬೋದು? ಸಕ್ಸೆಸಿವ್ ಹೈಟ್ ಅಥವಾ ಪೀಕ್ಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸು. ಸೊ ಇವೆರಡು ಸಕ್ಸೆಸಿವ್ ಪೀಕ್ಸ್ ಇದೆ. ಸೊ ಇವುಗಳ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಇಷ್ಟಿದೆ. ಸೊ ಇದನ್ನು ವೇವ್ ಲೆಂತ್ ಅಂತ ಕರಿತೀನಿ. ಸೊ ಇವಾಗ ನೀವು ಕ್ಲಿಯರಾಗಿ ನೋಡ್ಬೋದು, ವೇವ್ ಲೆಂತ್ ನಂದು ಇನಿಷಿಯಲಿ ಜಾಸ್ತಿ ಇದೆ, ಬಟ್ ಇವಾಗ ಫ್ರೀಕ್ವೆನ್ಸಿ ಜಾಸ್ತಿ ಆದ ಕೂಡಲೇ ವೇವ್ ಲೆಂತು ಕಡಿಮೆ ಆಗಿದೆ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಪ್ರಾಕ್ಟಿಕಲಿ ವಿಜುವಲೈಸ್ ವೆನ್ ಫ್ರೀಕ್ವೆನ್ಸಿ ಇನ್ಕ್ರೀಸಸ್ ದ ವೇವ್ ಲೆಂತ್ ಈಸ್ ಗೋಯಿಂಗ್ ಟು ಡಿಕ್ರೀಸ್. ಓಕೆ, ಸೊ ಇದನ್ನು ಜಸ್ಟ್ ಫಾರ್ಮುಲಾದಿಂದ ನಿಮಗೆ ತಿಳಿಸ್ಬೋದಾಗಿತ್ತು, ಬಟ್ ನೀವು ಒಂದು ಡಯಾಗ್ರಾಮಿಂದ ನೀವು ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಲಾಂಗ್ ಇದು ಮರೆಯೋಕ್ಕಾಗಲ್ಲ. ಸೊ ಅದಕ್ಕೆ ಡಯಾಗ್ರಾಮಿಂದ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆ, ಸೊ ಅಂಡರ್ಸ್ಟುಡ್. ಪ್ಲೀಸ್ ನಿಮಗಿದು ಅರ್ಥ ಆಗಿದೆ ಅಂತ ನಮ್ಗೆ ಕಮೆಂಟ್ ಮಾಡಿ, ತುಂಬಾ ಖುಷಿ ಆಗುತ್ತೆ. ಸೊ ಅದರ್ವೈಸ್ ನಾನು ಮತ್ತೆ ಮೆಥಡ್ನ ಚೇಂಜ್ ಮಾಡಿಬಿಟ್ಟು ಇನ್ನೂ ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಗೈಸ್, ಸೊ ಇಷ್ಟಾದಮೇಲೆ ಇಲ್ಲಿ ಫಾರ್ಮುಲಾ ಇದೆ. ಸೊ ಲ್ಯಾಂಬ್ಡಾ ಈಕ್ವಲ್ ಟು V/F ಅಥವಾ C/F ಅಂತ. ಸೊ ಸಿ ಅಂದರೆ ಕಾನ್ಸ್ಟಂಟ್ ಸ್ಪೀಡ್ ಆಫ್ ಲೈಟ್ ಅಂತ ತೊಗೋತೀವಿ. ಸೊ ಇದರಲ್ಲಿ ವಿ ಅಂತ ತೊಗೊಂಡಿದ್ದಾರೆ, ನೋ ಪ್ರಾಬ್ಲಮ್. ಲ್ಯಾಂಬ್ಡಾ ಅಂದರೆ ವೇವ್ ಲೆಂತು, ಎಫ್ ಅಂದರೆ ಫ್ರೀಕ್ವೆನ್ಸಿ. ಸೊ ರಿಪ್ರೆಸೆಂಟ್ ಮಾಡುವಂಥ ಸಿಂಬಲ್ಸ್ ಇದೆ. ಓಕೆ, ಸೊ ಇಷ್ಟಾಗಿತ್ತು ಗೈಸ್ ವೇವ್ ಲೆಂತ್ ಬಗ್ಗೆ. ಸೊ ಇವಾಗ ಇಂಪಾರ್ಟೆಂಟು ಸ್ಪೆಕ್ಟ್ರಮ್ ನೋಡೋಣ, ಏನಿದೆ ಸ್ಪೆಕ್ಟ್ರಮಲ್ಲಿ ಅಂತ. ಓಕೆ ಗೈಸ್, ಸೊ ರೇಡಿಯೋ ಸ್ಪೆಕ್ಟ್ರಮು ಇಮೇಜ್ ಸೋರ್ಸ್ ನೀವು ಕೆಳಗಡೆ ನೋಡ್ಬೋದು. ಸೊ ನಾನು ಕ್ರಿಯೇಟ್ ಮಾಡಿರುವಂಥದ್ದಲ್ಲ, ಇಮೇಜ್ನ ನಾವು ಆ ವೆಬ್ಸೈಟಿಂದ ಅಲ್ಲಿಂದ ಯೂಸ್ ಮಾಡಿದ್ದೀವಿ. ಸೊ ಅದಕ್ಕೆ ಇಮೇಜ್ ಸೋರ್ಸ್ನ ಮೆನ್ಷನ್ ಮಾಡಿದ್ದೀವಿ. ಓಕೆ, ಸೊ ಪ್ಯೂರ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಆಲ್ ರೈಟ್. ಸೊ ಇದರಲ್ಲಿ ಏನೇನಿದೆ, ರೇಡಿಯೋ ಫ್ರೀಕ್ವೆನ್ಸಿನ ನಾನು ಏನಕ್ಕೆ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ, ಆಲ್ಮೋಸ್ಟ್ ನಮ್ಮ 90% ಎಲೆಕ್ಟ್ರಾನಿಕ್ಸು ವರ್ಕ್ ಆಗೋದು ರೇಡಿಯೋ ವೇವ್ಸ್ ಮೇಲೆ. ಸೊ ನಮ್ಮ ಕಮ್ಯುನಿಕೇಷನ್ ಆಗಿರ್ಬೋದು, ರೇಡಿಯೋ ಬ್ರಾಡ್ಕಾಸ್ಟಿಂಗ್ ಆಗಿರ್ಬೋದು, ಮೊಬೈಲ್ ಟೆಲಿಫೋನಿ ಆಗಿರ್ಬೋದು, ಅಥವಾ ಇನ್ಯಾವುದೇ ಆದಂತಹ ಟೆಲಿವಿಷನ್ ಆಗಿರ್ಬೋದು, ಎಲ್ಲವೂ ರೇಡಿಯೋ ಫ್ರೀಕ್ವೆನ್ಸಿ ರೇಂಜಲ್ಲಿ ನಡೆಯುತ್ತಿರುವಂಥ ಕಮ್ಯುನಿಕೇಷನ್ ಆಗಿದೆ. ಓಕೆ, ಸೊ ಆದ್ದರಿಂದ ರೇಡಿಯೋ ಫ್ರೀಕ್ವೆನ್ಸಿ ಮೇಲೆ ತುಂಬ ಕ್ವಶನ್ಸ್ ಕೇಳ್ತಾರೆ. ಆ್ಯಂಡ್ ನಾವು ಯಾವ ಎಕ್ಸಾಮ್ ಪ್ರಿಪೇರ್ ಆಗ್ತಿದ್ದೀವಿ ಅಂದರೆ ವೈರ್ಲೆಸ್ PSI. ಸೊ ವೈರ್ಲೆಸ್ ಅಂದ್ರೇ ರೇಡಿಯೋ ಅಂತ ಅರ್ಥ. ಓಕೆ, ಸೊ ಅದಕ್ಕೆ ಈ ರೇಡಿಯೋ ಕಾನ್ಸೆಪ್ಟ್ ಮೇಲೆ ತುಂಬಾ ಕ್ವಶನ್ಸ್ ಅರೈಸ್ ಆಗುತ್ತೆ ನಿಮ್ಮ ಬೇಸಿಕ್ಸ್ನ ಚೆಕ್ ಮಾಡೋಕೆ. ಸೊ ಅದಕ್ಕೆ ಈ ಕಾನ್ಸೆಪ್ಟ್ ತುಂಬಾ ನಾವು ಡೀಪಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಇದರಲ್ಲಿ ಏನಿದೆ ನೋಡಿ ಗೈಸ್, ಜಸ್ಟ್ ನಾನು ಸ್ಪೆಕ್ಟ್ರಮ್ನ ತೋರಿಸಿದ್ದೀನಿ ನಿಮಗೆ. ಫಸ್ಟ್ ಪಾಯಿಂಟ್ ಇದರಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು, ರೇಡಿಯೋ ಸ್ಪೆಕ್ಟ್ರಮ್ಮು ಸ್ಟಾರ್ಟ್ ಆಗೋದು 3 kHz ಎಂಡ್ ಆಗೋದು 300 GHz. ಸೊ ತುಂಬಾ ಇಂಪಾರ್ಟೆಂಟು. ಈ ರೇಂಜ್ನ ಯಾವಾಗಲೂ ಕೇಳ್ತಾರೆ. ಸೊ ಮೆನ್ಷನ್ ಆರ್ ವಾಟ್ ಈಸ್ ದ ರೇಂಜ್ ಆಫ್ ರೇಡಿಯೋ ಫ್ರೀಕ್ವೆನ್ಸಿ ಅಂತ. ಸೊ 3 kHz ಇಂದ ಮಿನಿಮಮ್ 3 kHz, ಮ್ಯಾಕ್ಸಿಮಮ್ಮು 300 GHz ವರೆಗೂ ಇರುತ್ತೆ. ಓಕೆ, ಸೊ ಫಸ್ಟ್ ಬರೋದು 3 kHz. ಅದಕ್ಕೆ ಯಾವುದರಲ್ಲಿ ಯೂಸ್ ಮಾಡ್ತಾರೆ ಅಂತ ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಆಮೇಲೆ ಅವುಗಳನ್ನು ಏನಂತ ಕರೀತಾರೆ. ಓಕೆ, ಸೊ VLF ಅಂದ್ರೇನು, LF ಅಂದ್ರೇನು, MF ಅಂದ್ರೇನು, HF ಅಂದ್ರೇನು, ಎಲ್ಲವನ್ನು ನಾನು ಹೇಳ್ತಾ ಹೋಗ್ತೀನಿ, ಜಸ್ಟ್ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಇಲ್ಲಿ ಕೊಟ್ಟಿರುವಂಥದ್ದು ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಇಲ್ಲಿ ವೇವ್ ಲೆಂತ್ ಇದೆ ಗೈಸ್. ಸೊ ಆಲ್ರೆಡಿ ನಾನು ನಿಮ್ಗೆ ತೋರಿಸಿದ್ದೀನಿ, ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತ್ ಅಪೋಸಿಟ್ ಇರುತ್ತೆ. ದೆನ್ ಇಲ್ಲಿರುವಂಥದ್ದು ಅಪ್ಲಿಕೇಶನ್, ಅದ್ರ ಹೆಸರು ಅದ್ರ ಅಬ್ರಿವೇಷನ್ಸು. 3 kHz ಫ್ರೀಕ್ವೆನ್ಸಿನ ಎಲ್ಲಿ ಯೂಸ್ ಮಾಡ್ತಾರೆ? ಮ್ಯಾರಿಟೈಮ್ ರೇಡಿಯೋ ಮತ್ತು ನ್ಯಾವಿಗೇಷನಲ್ಲಿ. ಅಂದರೆ ಸಮುದ್ರದಲ್ಲಿ ನೀವು ಹಡಗುಗಳನ್ನು ನೋಡಿರ್ತೀರ, ಆಲ್ಮೋಸ್ಟ್ ಎಲ್ಲ ಕಡೆ ಟ್ರಾನ್ಸ್ಪೋರ್ಟೇಷನಲ್ಲಿ ಯೂಸ್ ಆಗುತ್ತೆ. ಸೊ ಅದರಲ್ಲಿ ಯೂಸ್ ಮಾಡುವಂತಹ ರೇಡಿಯೋ ವೇವ್ಸ್ ಅಂದರೆ 3 kHz ಫ್ರೀಕ್ವೆನ್ಸಿಯಲ್ಲಿ ಯೂಸ್ ಮಾಡ್ತೀವಿ. ಸೊ ಏನಕ್ಕೆ 3 kHz ಫ್ರೀಕ್ವೆನ್ಸಿಯಲ್ಲಿ ಯೂಸ್ ಮಾಡ್ತೀವಿ, ಏನಕ್ಕೆ ನಾವು 300 MHz ಯೂಸ್ ಮಾಡಲ್ಲ, ಏನಕ್ಕೆ 300 GHz ಯೂಸ್ ಮಾಡಲ್ಲ ಅಂತ ನೀವು ಕೇಳ್ಬೋದು. ಸೊ ಇದರಲ್ಲಿ ರೀಸನ್ ಒಂದೇ ಇದೆ ಗೈಸ್. ಸಮುದ್ರದಲ್ಲಿ ಶಿಪ್ಗಳು ತುಂಬಾ ಡೀಪಾಗಿ ಹೋಗುತ್ತೆ, ತುಂಬ ದೂರ ಹೋಗುತ್ತೆ ಬೇಸ್ ಸ್ಟೇಷನಿಂದ. ಸೊ ಜಾಸ್ತಿ ಡಿಸ್ಟೆನ್ಸ್ನ ಕವರ್ ಮಾಡಬೇಕು ಅಂದರೆ ವೇವ್ಸ್ಗಳ ವೇವ್ ಲೆಂತ್ ಕೂಡ ಜಾಸ್ತಿ ಇರಬೇಕು. ಸೊ ವೇವ್ ಲೆಂತ್ ಯಾವಾಗ ಜಾಸ್ತಿ ಆಗುತ್ತೆ? ಫ್ರೀಕ್ವೆನ್ಸಿ ಕಮ್ಮಿ ಇದ್ದಾಗ. ಸೊ ಅದಕ್ಕೆ ಕಮ್ಮಿ ಫ್ರೀಕ್ವೆನ್ಸಿ ಇರುವಂಥ ಬ್ಯಾಂಡ್ಸ್ನ ಚೂಸ್ ಮಾಡ್ತಾರೆ. ಏನಕ್ಕಂದರೆ ದೂರ ಎಲ್ಲೋ ಸಮುದ್ರದಿಂದ ಟ್ರಾನ್ಸ್ಮಿಟ್ ಮಾಡಿರುವಂಥ ವೇವ್ಸು
ನಮ್ಮ ಬೇಸ್ ಸ್ಟೇಷನಿಗೆ ರೀಚ್ ಆಗಬೇಕು ಅಂದರೆ ಅದಕ್ಕೆ ಫ್ರೀಕ್ವೆನ್ಸಿ ಕಮ್ಮಿ ಇದ್ದಾಗ ಮಾತ್ರ ವೇವ್ಲೆಂತ್ ಜಾಸ್ತಿ ಇರುತ್ತೆ. ವೇವ್ಲೆಂತ್ ಜಾಸ್ತಿ ಇದ್ದರೆ ಎಷ್ಟು ಕವರಿಂಗ್ ಡಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಅದೊಂದು ರೀಸನ್ಗೆ ರೇಡಿಯೋ ವೇವ್ಸ್ ಅಂದರೆ ಕಮ್ಮಿ ಫ್ರೀಕ್ವೆನ್ಸಿ ಇರುವಂಥ ರೇಡಿಯೋ ವೇವ್ಸ್ನ ಶಿಪ್ಗಳಲ್ಲಿ ಯೂಸ್ ಮಾಡ್ತಾರೆ ಅಥವಾ ಮ್ಯಾರಿಟೈಮ್ ನ್ಯಾವಿಗೇಷನಲ್ಲಿ ಯೂಸ್ ಮಾಡ್ತಾರೆ. ಸೊ ಇದನ್ನು ಅಬ್ರಿವೇಷನ್ ಏನಂತ ಕರೀತಾರೆ, VLF ಅಂದರೆ ವೆರಿ ಲೋ ಫ್ರೀಕ್ವೆನ್ಸಿ ಅಂತ ಅರ್ಥ. ಸೊ ಇವುಗಳ ವೇವ್ಲೆಂತ್ ಎಷ್ಟಿರುತ್ತೆ ಗೈಸ್, 100 ಕಿಲೋಮೀಟರಿಂದ ಹಿಡಿದು 10 ಕಿಲೋಮೀಟರ್ವರೆಗೂ ಇರುತ್ತೆ. ಸೊ ಮ್ಯಾಕ್ಸಿಮಮ್ 100 ಕಿಲೋಮೀಟರು, ಮಿನಿಮಮ್ 10 ಕಿಲೋಮೀಟರ್. ಸೊ ಆ ರೇಂಜಲ್ಲಿ ಇರುತ್ತೆ ಅಂತ ಅರ್ಥ. ಸೊ ನೀವು ನೋಡ್ಬೋದು 100 ಕಿಲೋಮೀಟರ್ ದೂರಿಂದ ಒಂದು ಸಿಗ್ನಲ್ ಟ್ರಾನ್ಸ್ಮಿಟ್ ಆದರೆ ಬೇಸ್ ಸ್ಟೇಷನ್ವರೆಗೂ ರೀಚ್ ಆಗುತ್ತೆ. ಒಂದೇ ಒಂದು ರೀಸನು, ಕಮ್ಮಿ ಫ್ರೀಕ್ವೆನ್ಸಿ, ಹೈ ವೇವ್ಲೆಂತ್. ಓಕೆ, ಸೊ ದ್ಯಾಟ್ಸ್ ಅಬೌಟ್ ಫಸ್ಟ್ ಒನ್. ದೆನ್ ಎರಡನೇ ಫ್ರೀಕ್ವೆನ್ಸಿ ರೇಂಜ್ ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ, ಇದು LF ಅಂದರೆ ಲೋ ಫ್ರೀಕ್ವೆನ್ಸಿ ಅಂತ ಅರ್ಥ. ಸೊ ಅದಕ್ಕೆ ವೇವ್ ಲೆಂತ್ ಎಷ್ಟಿದೆ, 10 ಕಿಲೋಮೀಟರಿಂದ ಹಿಡಿದು 1 ಕಿಲೋಮೀಟರ್. ಐ ಮೀನ್ 1 ಕಿಲೋಮೀಟರಿಂದ 10 ಕಿಲೋಮೀಟರ್. ಇದನ್ನು ಅಪೋಸಿಟ್ ಓದಬೇಕಾಗುತ್ತೆ ಗೈಸ್, ಏನಕ್ಕಂದರೆ ಇವೆರಡು ಅಪೋಸಿಟ್ ಇದೆ. ಸೊ ಮ್ಯಾಕ್ಸಿಮಮು 10 ಕಿಲೋಮೀಟರ್, ದೆನ್ ಮಿನಿಮಮ್. ಸೊ ಮ್ಯಾಕ್ಸಿಮಮ್ ಮಿನಿಮಮ್ ಥರ ಇರುತ್ತೆ, ಇಲ್ಲಿ ಮಿನಿಮಮ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಮಿನಿಮಮ್ ಇದ್ರ ರೇಂಜ್ ಎಷ್ಟಿದೆ, 30 ಕಿಲೋಹರ್ಟ್ಸಿಂದ ಸ್ಟಾರ್ಟ್ ಆಗುತ್ತೆ ಲೋ ಫ್ರೀಕ್ವೆನ್ಸಿ ಬ್ಯಾಂಡು, ದೆನ್ 300 ಕಿಲೋಹರ್ಟ್ಸ್ವರೆಗೂ ಹೋಗುತ್ತೆ. ಸೊ ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ, ಮ್ಯಾರಿಟೈಮ್, ರೇಡಿಯೋ ಮತ್ತು ನ್ಯಾವಿಗೇಷನ್ ಸೇಮ್ ಇದರಲ್ಲೇ ಯೂಸ್ ಮಾಡ್ತೀವಿ, ಟ್ರಾನ್ಸ್ಮಿಟರ್ ಸೈಡಲ್ಲಿ. ಓಕೆ, ಸೊ ಇದು ಟ್ರಾನ್ಸ್ಮಿಟರ್ ಸೈಡ್ ಇದೆ. ಸೊ ಬ್ರಾಡ್ಕಾಸ್ಟ್ ಮಾಡುವಂಥ ಒಂದು ಬೇಸ್ ಸ್ಟೇಷನ್ ಇರುತ್ತಲ್ಲ, ಅದರಲ್ಲಿ ನಾವು ಈ ಫ್ರೀಕ್ವೆನ್ಸಿ ರೇಂಜನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒಂದು ರೇಂಜ್ ಬರುತ್ತೆ MF ಅಂದರೆ ಮೀಡಿಯಮ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ದೆನ್ HF ಅಂದರೆ ಹೈ ಫ್ರೀಕ್ವೆನ್ಸಿ, VHF ಅಂದರೆ ವೆರಿ ಹೈ ಫ್ರೀಕ್ವೆನ್ಸಿ, ದೆನ್ UHF ಅಂದರೆ ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ, ದೆನ್ ಇದು ಎಕ್ಸ್ಟ್ರೀಮ್ಲಿ ಹೈ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಓಕೆ, ಸೊ ಈ ಥರದಂಥ ಅಬ್ರಿವೇಷನ್ಸ್ ಇದೆ. ದೆನ್ ಇದು MFನ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 300 ಕಿಲೋಹರ್ಟ್ಸಿಂದ ಸ್ಟಾರ್ಟ್ ಆಗಿಬಿಟ್ಟು 30 ಮೆಗಾಹರ್ಟ್ಸ್ವರೆಗೂ ಬರುತ್ತೆ. ಸೊ ಇದರಲ್ಲಿ ಏನು ಬರುತ್ತೆ, ತುಂಬ ನಮಗೆ ಪಾಪ್ಯುಲರ್ ಆಗಿರುವಂಥ ಒಂದು ಅಪ್ಲಿಕೇಶನು ರೇಡಿಯೋ ಕಮ್ಯುನಿಕೇಷನ್. ಸೊ ರೇಡಿಯೋ ಎಲ್ಲ ವರ್ಕ್ ಆಗೋದು ಗೈಸ್ 300 ಕಿಲೋಹರ್ಟ್ಸಿಂದ 30 ಮೆಗಾಹರ್ಟ್ಸ್ವರೆಗೂ ಮಾತ್ರ ಇರುತ್ತೆ. ಸೊ ಲೈಕ್ ನೀವು ಕೇಳಿರ್ಬೋದು 108 ಮೆಗಾಹರ್ಟ್ಸು, 73.5 ಮೆಗಾಹರ್ಟ್ಸು, ಸೊ ಈ ಥರ ಇರುತ್ತೆ. ಎಲ್ಲವೂ ಇವುಗಳ ಮಧ್ಯೆ ಬರುವಂಥ ಒಂದು ರೇಂಜಲ್ಲಿ ಇರುತ್ತೆ. ಸೊ AM ರೇಡಿಯೋ, ಏವಿಯೇಷನ್ ರೇಡಿಯೋ, ನ್ಯಾವಿಗೇಷನ್, ದೆನ್ ಶಾರ್ಟ್ ವೇವ್ ರೇಡಿಯೋ. ಸೊ ಇದರಲ್ಲಿ ಏವಿಯೇಷನ್ ರೇಡಿಯೋ, ನ್ಯಾವಿಗೇಷನ್ ಕೂಡ ಬರುತ್ತೆ, ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ರೇಡಿಯೋ. ಸೊ ಇದನ್ನು ಕೂಡ ನಾವು ಇನ್ನೂ ಯೂಸ್ ಮಾಡ್ತಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಇರೋದು ವೆರಿ ಹೈ ಫ್ರೀಕ್ವೆನ್ಸಿ ಮತ್ತು ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ. ಸೊ ಇದು ಬ್ಯಾಂಡ್ ಇರೋದು 30 ಮೆಗಾಹರ್ಟ್ಸಿಂದ 3 ಗಿಗಾಹರ್ಟ್ಸ್ವರೆಗೂ. ಸೊ ನೀವು ನೋಡ್ಬೋದು ವೇವ್ಲೆಂತ್ ತುಂಬ ಕಮ್ಮಿ ಇರುತ್ತೆ, 10 ಮೀಟರಿಂದ ಹಿಡಿದು 10 ಸೆಂಟಿಮೀಟರ್ವರೆಗೂ. ಸೊ ಯಾವ ಒಂದು ರೇಡಿಯೋ ಸ್ಟೇಷನ್ಗೆ ಫ್ರೀಕ್ವೆನ್ಸಿ ತುಂಬ ಜಾಸ್ತಿ ಇರುತ್ತೋ ಅದಕ್ಕೆ ಕ್ವಾಲಿಟಿ ಜಾಸ್ತಿ ಇರುತ್ತೆ, ಬಟ್ ಡಿಸ್ಟೆನ್ಸು ಜಾಸ್ತಿ ಕವರ್ ಆಗಲ್ಲ ಗೈಸ್. ಓಕೆ, ಸೊ ಯಾವ ಒಂದು ರೇಡಿಯೋ ಸ್ಟೇಷನ್ಗೆ ಕಮ್ಮಿ ಫ್ರೀಕ್ವೆನ್ಸಿ ಇರುತ್ತೋ ನಾವು ಕೇಳಿ ಬರುತ್ತಿರುವಂಥ ಸೌಂಡಲ್ಲಿ ಡಿಸ್ಟರ್ಬೆನ್ಸ್ ಇರುತ್ತೆ, ಬಟ್ ನಮಗೆ ದೂರದವರೆಗೂ ರೇಡಿಯೋ ಒಂದು ಸ್ಟೇಷನ್ನ ನಾವು ಆಕ್ಸೆಸ್ ಮಾಡ್ಕೊಳ್ಬೋದು. ಸೊ ಇದನ್ನು ನೀವು ನ್ಯಾಚುರಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಓಕೆ, ಸೊ ದೆನ್ ಇದನ್ನ ಎಲ್ಲಿ ಯೂಸ್ ಮಾಡ್ತೀವಿ, ವೆರಿ ಹೈ ಫ್ರೀಕ್ವೆನ್ಸಿ ಟೆಲಿವಿಷನ್ ಆ್ಯಂಡ್ FM ರೇಡಿಯೋ. ಸೊ ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ರೇಡಿಯೋದಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಸೊ ನಾವಿವಾಗ ಯೂಸ್ ಮಾಡ್ತಿರೋದು ಆಲ್ಮೋಸ್ಟ್ FM ರೇಡಿಯೋ, ನಾಟ್ AM ರೇಡಿಯೋ. ಇದರಲ್ಲಿ ನಾಯ್ಸ್ ತುಂಬ ಇರುತ್ತೆ AM ರೇಡಿಯೋದಲ್ಲಿ. ಸೊ ಅದಕ್ಕೆ AMನ ಇವಾಗ ಬಿಟ್ಟಿದ್ದೀವಿ. ಸೊ FMಗೆ ಸ್ವಿಚ್ ಆಗ್ತಿದ್ದಾರೆ ಎಲ್ಲರೂ. ದೆನ್ ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ಟೆಲಿವಿಷನ್, ಮೊಬೈಲ್ ಫೋನ್ಸ್, GPS, ವೈಫೈ, 4G. ಸೊ ನಮ್ಮ ಜೀವನ ನಡೆಯುವಂಥದ್ದು ಎಲ್ಲವೂ ಅಲ್ಟ್ರಾ ಹೈ ಫ್ರೀಕ್ವೆನ್ಸಿಯಲ್ಲಿ. ಸೊ ಯುವಕರ ಜೀವನ ಫೋನಲ್ಲಿರುತ್ತೆ. ಸೊ ಫೋನ್ ನಡೆಯೋದು ಅಲ್ಟ್ರಾ ಹೈ ಫ್ರೀಕ್ವೆನ್ಸಿ ರೇಂಜಲ್ಲಿ. ಫ್ರೀಕ್ವೆನ್ಸಿ ರೇಂಜ್ ಏನಿದೆ 300 ಮೆಗಾಹರ್ಟ್ಸಿಂದ 3 ಗಿಗಾಹರ್ಟ್ಸ್ವರೆಗೂ. ಸೊ ಇದರಲ್ಲಿ GPS ಅಪ್ಲಿಕೇಶನ್ಸ್ ಆಗಿರ್ಬೋದು, ವೈರ್ಲೆಸ್ ಫಿಡಿಲಿಟಿ ಆಗಿರ್ಬೋದು, 4th ಜನರೇಷನ್ ಇಂಟರ್ನೆಟ್ ಸಿಸ್ಟಮ್ ಆಗಿರ್ಬೋದು, 4G ಅಂತ ಕರಿತೀವಿ ಅಥವಾ ವೋಲ್ಟ್ ಅಂತ ಕರಿತೀವಿ. ಓಕೆ, ಸೊ ಈ ಥರದಂಥ ಅಪ್ಲಿಕೇಶನ್ಸಲ್ಲಿ ನಾವು ಯೂಸ್ ಮಾಡ್ತಿರೋಂಥ ಫ್ರೀಕ್ವೆನ್ಸಿ 300 ಮೆಗಾಹರ್ಟ್ಸಿಂದ 3 ಗಿಗಾಹರ್ಟ್ಸ್ ಇದೆ. ನೆಕ್ಸ್ಟ್ ಬರುತ್ತೆ ಸ್ಯಾಟಲೈಟ್ ಕಮ್ಯುನಿಕೇಷನ್ ಅಥವಾ ಮತ್ತು ವೈರ್ಲೆಸ್ ಫಿಡಿಲಿಟಿ. ಇದರಲ್ಲಿ ಕೂಡ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ 3 ಗಿಗಾಹರ್ಟ್ಸಿಂದ 30 ಗಿಗಾಹರ್ಟ್ಸ್ವರೆಗೂ ವೆರಿ ಹೈ ಫ್ರೀಕ್ವೆನ್ಸಿ ಆ್ಯಂಡ್ ವೆರಿ ಲೋ ವೇವ್ ಲೆಂತ್. ಸೊ ವೇವ್ ಲೆಂತ್ ತುಂಬ ಕಮ್ಮಿ ಇರುತ್ತೆ, 10 ಸೆಂಟಿಮೀಟರಿಂದ ಹಿಡಿದು 1 ಸೆಂಟಿಮೀಟರ್. ಸೊ ನೀವು ಗೆಸ್ ಮಾಡ್ಬೋದು ಎಷ್ಟು ಚಿಕ್ಕ ವೇವ್ಸ್ ಇರುತ್ತೆ ಅಂತ. ಸೊ ಒಂದು ನೀಡಲ್ ನಿಬ್ ಇರುತ್ತಲ್ಲ, ಸೊ ಅಷ್ಟು ಕೂಡ ವೇವ್ಸ್ ಇರಲ್ಲ. 1 ಸೆಂಟಿಮೀಟರ್ ಅಂದರೆ ಎಷ್ಟಿರುತ್ತೆ, ಸೊ ಒಂದು ನೀಡಲ್ ನಿಬ್ವರೆಗೆ ಅಷ್ಟೇ ಇರುತ್ತೆ. ಸೊ ಅಂಥ ವೇವ್ಸ್ನ ನಾವು ಸ್ಯಾಟಲೈಟ್ ಕಮ್ಯುನಿಕೇಷನಲ್ಲಿ ಯೂಸ್ ಮಾಡ್ತೀವಿ.
ಸೊ ಏನಕ್ಕೆ ನಾವು ಜಾಸ್ತಿ ಫ್ರೀಕ್ವೆನ್ಸಿ ಇರೋದನ್ನು ಯೂಸ್ ಮಾಡ್ತೀವಿ ಇದರಲ್ಲಿ, ಸೊ ಹೈ ಡೇಟಾ ಇರುತ್ತೆ, ಸೊ ಅದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಡಿಸ್ಟೆನ್ಸ್ ಕೂಡ ಜಾಸ್ತಿ ಕವರ್ ಆಗಬೇಕು ಆ್ಯಂಡ್ ಎಕ್ಸ್ಟ್ರೀಮ್ಲಿ ಹೈ ಡೇಟಾ ಇರುತ್ತೆ ಗೈಸ್. ಆ್ಯಂಡ್ ಬೀಮ್ ಫಾರ್ಮಿಂಗ್ ಮಾಡ್ತೀವಿ ಸೊ ಸ್ಯಾಟಲೈಟಲ್ಲಿ. ಸೊ ಆ ಸ್ಯಾಟಲೈಟಲ್ಲಿ ಆ್ಯಂಟಿನಾ ಇರುತ್ತೆ, ಆ್ಯಂಟಿನಾದಲ್ಲಿ ಮಲ್ಟಿಪಲ್ ಇನ್ಪುಟ್ ಮಲ್ಟಿಪಲ್ ಔಟ್ಪುಟ್ ಮೀಮೋ ಟೈಪ್ಸ್ ಆಫ್ ಆ್ಯಂಟಿನಾಸ್ ಇರುತ್ತೆ. ಸೊ ಎಲ್ಲವೂ ಡೇಟಾನ ಒಂದು ಕಡೆ ಕ್ರೋಢೀಕರಣ ಮಾಡಿ ಒಂದು ಆ್ಯಂಟಿನಾದಿಂದ ಎಲ್ಲ ಆ್ಯಂಟಿನಾದಿಂದ ಟ್ರಾನ್ಸ್ಮಿಟ್ ಮಾಡಿಬಿಟ್ಟು ಅದನ್ನು ನಾವು ಆ್ಯಡಪ್ ಮಾಡ್ತೀವಿ. ಸೊ ಆ್ಯಡಪ್ ಮಾಡಿದ್ಮೇಲೆ ಜಾಸ್ತಿ ಡಿಸ್ಟೆನ್ಸ್ ಕವರ್ ಆಗುತ್ತೆ. ದೋ ಅದ್ರ ಫ್ರೀಕ್ವೆನ್ಸಿ ಕಮ್ಮಿ ಇದ್ದರೂ, ಫ್ರೀಕ್ವೆನ್ಸಿ ಜಾಸ್ತಿ ಇದ್ದರೂ ಡಿಸ್ಟೆನ್ಸ್ ಜಾಸ್ತಿ ಕವರ್ ಆಗುತ್ತೆ ಮಲ್ಟಿಪಲ್ ಇನ್ಪುಟ್ ಮಲ್ಟಿಪಲ್ ಔಟ್ಪುಟ್ ಟೈಪ್ ಆಫ್ ಆ್ಯಂಟಿನಾಸ್ ಯೂಸ್ ಮಾಡೋದ್ರಿಂದ. ಸೊ okay, so that's the reason, though its frequency is high, the total distance covered is more in case of satellite communication. Okay, so then ಇನ್ನೊಂದು ಬರುತ್ತೆ ಲಾಸ್ಟ್ ಒನ್, ರೇಡಿಯೋ ಅಸ್ಟ್ರಾನಮಿ ಅಥವಾ ಸ್ಯಾಟಲೈಟ್ ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಸೊ ಇದು ಆಲ್ಮೋಸ್ಟ್ ರಿಸರ್ಚ್ ಪರ್ಪಸಲ್ಲಿ ಯೂಸ್ ಮಾಡ್ತಿರುವಂಥದ್ದು. ಸೊ ಇದರಲ್ಲಿ ವೆರಿ ಎಕ್ಸ್ಟ್ರೀಮ್ಲಿ ಹೈ ಫ್ರೀಕ್ವೆನ್ಸಿ ಬೇರೆ ಪ್ಲ್ಯಾನೆಟ್ಗಳಿಗೆ ಸಿಗ್ನಲ್ಸ್ನ ಕಳಿಸುವಂತಹ ಒಂದು ಪ್ರಯತ್ನನ ಇದರಲ್ಲಿ ಮಾಡಲಾಗುತ್ತೆ. ಸೊ ಇಸ್ರೋ ಬಗ್ಗೆ ನೀವು ಕೇಳಿರ್ತೀರ. ಸೊ ಹಾಸನದಲ್ಲಿ ಇಸ್ರೋದು ಸ್ಯಾಟಲೈಟ್ ಸ್ಟೇಷನ್ಸ್ ಇದೆ. ಸೊ ಎಷ್ಟು ದೊಡ್ಡದಿರುತ್ತೆ ಅಂತ ನೀವು ನೋಡಿರ್ಬೋದು ಆ್ಯಂಟಿನಾಸು. ಸೊ ಆ್ಯಂಟಿನಾಸಿಂದ ಈ ಥರ ಅಂತ ಫ್ರೀಕ್ವೆನ್ಸಿನ ಟ್ರಾನ್ಸ್ಮಿಟ್ ಮಾಡ್ತಾರೆ. 30 ಗಿಗಾರ್ಡ್ಸಿಂದ 300 ಗಿಗಾರ್ಡ್ಸ್ವರೆಗೂ ಹೈ ಫ್ರೀಕ್ವೆನ್ಸಿನ ಅದರಿಂದ ಟ್ರಾನ್ಸ್ಮಿಟ್ ಮಾಡಿಬಿಟ್ಟು ಮಂಗಳ ಗ್ರಹದ ಮೇಲೆ ನಾವು ರೀಸೆಂಟಾಗಿ ಒಂದು ಮಿಷನ್ನ ಮಾಡಿದ್ದೀವಿ. ಸೊ ಮಾಮ್ ಅಂತ, ಮಾರ್ಸ್ ಆರ್ಬಿಟರ್ ಮಿಷನ್ ಅಂತ. ಸೊ ಅದಕ್ಕೆ ನಾವು ಸಿಗ್ನಲ್ಸ್ನ ಕಳಿಸ್ಬೇಕಂದ್ರೆ ರೇಡಿಯೋ ಅಥವಾ ಈ ಥರ ಅಂತ ಫ್ರೀಕ್ವೆನ್ಸೀಸಿಂದ ಕಳ್ಸೋಕೆ ಆಗಲ್ಲ, ಏನಕ್ಕಂದರೆ ಹೈ ಫ್ರೀಕ್ವೆನ್ಸಿ ಬೇಕಾಗುತ್ತೆ ನಮಗೆ. ಸೊ ಆ ಥರ ಅಂತ ಸಿಸ್ಟಮ್ಸಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ವೆರಿ ಎಕ್ಸ್ಟ್ರೀಮ್ಲಿ ಹೈ ಫ್ರೀಕ್ವೆನ್ಸಿ ಮತ್ತು ದೊಡ್ಡದಾಗಿರುವಂಥ ಆ್ಯಂಟಿನಾಸ್. ಸೊ ನಾಸಾ ಆಗಿರ್ಬೋದು ಅಥವಾ ಚೈನೀಸ್ ಸ್ಪೇಸ್ ಏಜೆನ್ಸಿ ಆಗಿರ್ಬೋದು ಅಥವಾ ಪಾಕಿಸ್ತಾನಿ ಸುಪಾರ್ಕೋ, ಐ ಡೋಂಟ್ ನೋ ಅವರು ಸಿಗ್ನಲ್ಸ್ ಕಳಿಸ್ತಾರೋ ಬಿಡ್ತಾರೋ ಅಂತ ಗೊತ್ತಿಲ್ಲ. ಸೊ ಅವ್ರದ್ದು ಹೇಳೋಕ್ಕಾಗಲ್ಲ ಯಾವ ಥರ ಅಂತ ಆ್ಯಕ್ಟಿವಿಟೀಸಲ್ಲಿ ಮಾಡ್ತಾರೆ ಅಂತ, ಐ ಮೀನ್ ಯಾವ ರಿಸರ್ಚ್ ಮಾಡ್ತಾರೆ ಅಂತ. ಅವ್ರ ಬಗ್ಗೆ ಅಷ್ಟು ಜಾಸ್ತಿ ಪಾಪ್ಯುಲಾರಿಟಿ, ಅವ್ರು ಪಾಪ್ಯುಲರ್ ಇಲ್ಲ, ನಮ್ಗೆ ಗೊತ್ತಿಲ್ಲ ಅಷ್ಟೇ. ಓಕೆ, ದೆನ್ ರಾಸ್ಕಾಸ್ಮಾಸ್ ಆಗಿರ್ಬೋದು, ರಷ್ಯನ್ ಸ್ಪೇಸ್ ಏಜೆನ್ಸಿ, ದೆನ್ ಯುರೋಪ್ ಸ್ಪೇಸ್ ಏಜೆನ್ಸಿ ಆಗಿರ್ಬೋದು. ಸೊ ಇವರೆಲ್ಲರೂ ಇದೇ ಫ್ರೀಕ್ವೆನ್ಸಿನ ಯೂಸ್ ಮಾಡ್ತಾರೆ. ಸೊ ಇದು ಮುಂದೆ ಮತ್ತೆ ಬರುತ್ತೆ ಎಲ್ ಬ್ಯಾಂಡ್ ಅಂತ ಬರುತ್ತೆ, ಕೆ ಬ್ಯಾಂಡ್ ಅಂತ ಬರುತ್ತೆ. ಸೊ ಅದು ಮತ್ತೆ ಇವ್ರಿಗಿಂತ ಜಾಸ್ತಿ ಫ್ರೀಕ್ವೆನ್ಸಿ ಇರುತ್ತೆ. ಸೊ ಆ ಥರ ಅಂತ ವೇವ್ಸ್ನ ತುಂಬ ದೂರದ ಗ್ರಹಗಳಿಗೆ ಅಥವಾ ತುಂಬ ದೂರ ನಾವು ಕಮ್ಯುನಿಕೇಷನ್ ಮಾಡಬೇಕಂದ್ರೆ ಎಕ್ಸ್ಟ್ರೀಮ್ಲಿ ಹೈ ಫ್ರೀಕ್ವೆನ್ಸಿನ ಯೂಸ್ ಮಾಡ್ತೀವಿ ವಿತ್ ಅ ಬಿಗರ್ ಆ್ಯಂಟಿನಾ. ಓಕೆ, ಸೊ ಇದು ಜನರಲ್ ಪರ್ಸ್ಪೆಕ್ಟಿವಲ್ಲಿ ಹೇಳ್ತಿದ್ದೀನಿ ಗಾಯ್ಸ್. ಜಸ್ಟ್ ಜನರಲ್ ನಾಲೆಜ್ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಸೊ ನೀವು ಪಿನ್ ಪಾಯಿಂಟ್ ಓದ್ತೀನಿ ಅಂದರೆ ಆಗಲ್ಲ, ಸ್ವಲ್ಪ ಬ್ರಾಡಾಗಿ ನಾಲೆಜ್ನ ನಾವು ಗೇನ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಐ ಹೋಪ್ ನಿಮಗೆ ರೇಡಿಯೋ ಫ್ರೀಕ್ವೆನ್ಸಿ ಅಂದರೆ ಏನು ಅಂತ ಅರ್ಥ ಆಗಿದೆ ಇವಾಗ. ಆಲ್ ರೈಟ್, ಸೊ ನಾನು ನೆಕ್ಸ್ಟ್ ಸ್ಲೈಡ್ಗೆ ಮೂವ್ ಆಗ್ತೀನಿ ಇವಾಗ. ಓಕೆ, ಸೊ ಇದು ಸೇಮ್ ಇದೆ ಗೈಸ್, ಬಟ್ ಇದರಲ್ಲಿ ರೇಡಿಯೋ ಫ್ರೀಕ್ವೆನ್ಸಿ ಜೊತೆಗೆ ಇನ್ನುಳಿದಿರುವಂಥ ಫ್ರೀಕ್ವೆನ್ಸೀಸ್ ಇದೆಯಲ್ಲ, ಆ್ಯಕ್ಚುಯಲ್ ಆಗಿರೋದು ಇದು ಕಂಪ್ಲೀಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅಂತ ನಾವು ಕರಿತೀವಿ. ಸೊ ಇದರಲ್ಲಿ ಎಲ್ಲ ವಸ್ತುಗಳನ್ನು, ಐ ಮೀನ್ ಎಲ್ಲ ಥರದ ರೇಸ್ನ ಇಲ್ಲಿ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸೊ ಫಸ್ಟ್ ಒನ್ ಇದೆ ಪೆನಿಟ್ರೇಟ್ಸ್ ಅರ್ತ್ ಅಟ್ಮಾಸ್ಫಿಯರ್. ಸೊ ವೈ ಅಂದರೆ ಎಸ್, ಎನ್ ಅಂದರೆ ನೋ ಅಂತ ಅರ್ಥ. ದೆನ್ ಇಲ್ಲಿ ಕೊಟ್ಟಿರುವಂಥದ್ದು ಫ್ರೀಕ್ವೆನ್ಸಿ. ಸೊ ಈ ಕಡೆ ಕಮ್ಮಿ ಫ್ರೀಕ್ವೆನ್ಸಿ ಇದೆ, ಈ ಕಡೆ ಹೋದಾಗೆ ಜಾಸ್ತಿ ಆಗ್ತಿದೆ ಫ್ರೀಕ್ವೆನ್ಸಿ. ದೆನ್ ರೇಡಿಯೋ ಟೈಪ್ ವೇವ್ ಲೆಂತ್ ಎಷ್ಟಿದೆ ಅಂತ. ಸೊ ಈ ಕಡೆ ಜಾಸ್ತಿ ವೇವ್ ಲೆಂತ್ ಇರುತ್ತೆ, ಈ ಕಡೆ ಹೋದಾಗೆಲ್ಲ ವೇವ್ ಲೆಂತ್ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ, ಏನಕ್ಕಂದರೆ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತದೆ. ಸೊ ಇಲ್ಲಿ ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ಆಬ್ವಿಯಸ್ಲಿ ವೇವ್ ಲೆಂತ್ ಕಮ್ಮಿ ಇರುತ್ತೆ. ದೆನ್ ಅಪ್ರಾಕ್ಸಿಮೇಟ್ ಸ್ಕೇಲ್ ಆಫ್ ವೇವ್ ಲೆಂತ್ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಇದನ್ನು ಈ ವೇವ್ ಲೆಂತ್ನ 10⁻³ ಅಂದರೆ 1000 ಮೀಟರ್ ಅಂತ ಆಯಿತು. ಓಕೆ, ಸೊ ಅದು ಎಷ್ಟಿರುತ್ತೆ ಅಂತ, ಐ ಮೀನ್ ಯಾವುದೊಂದು ಫಿಸಿಕಲಿ ನಾವು ನೋಡಿರುವಂಥ ಆಬ್ಜೆಕ್ಟ್ಗೆ ಇದನ್ನು ಹೋಲಿಸ್ಬೋದು, ಪ್ರಾಕ್ಟಿಕಲಿ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಥರ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ತುಂಬ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇದು. ದೆನ್ ಫ್ರೀಕ್ವೆನ್ಸಿ ಇನ್ ಹರ್ಡ್ಸ್ ಕೊಟ್ಟಿದ್ದಾರೆ, ಅಂದರೆ ಫ್ರೀಕ್ವೆನ್ಸಿ ರೇಂಜ್ ಕೊಟ್ಟಿದ್ದಾರೆ. ಟೆಂಪರೇಚರ್ ಆಫ್ ಆಬ್ಜೆಕ್ಟ್ಸ್ ಅಟ್ ವಿಚ್ ದಿಸ್ ರೇಡಿಯೇಷನ್ ಇಸ್ ದ ಮೋಸ್ಟ್ ಇಂಟೆನ್ಸ್ ವೇವ್ ಲೆಂತ್ ಎಮಿಟೆಡ್ ಅಂತ. ಸೊ ಯಾವ ಒಂದು ಟೆಂಪರೇಚರ್ ರೇಂಜಲ್ಲಿ ಜಾಸ್ತಿ ಈ ರೇಡಿಯೇಷನ್ನು ಜಾಸ್ತಿ ಎಮಿಟ್ ಆಗುತ್ತೆ ಅಂತ ಈ ಸ್ಕೇಲಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಒಂದೊಂದಾಗಿ ನೋಡ್ತಾ ಬರೋಣ. ರೇಡಿಯೋ ವೇವ್ಸು ಸ್ಟಾರ್ಟ್ ಆಗೋದು 10⁻³ ಇಂದ ಅಥವಾ 10⁻4 ಇಂದ ಕೂಡ ತೊಗೋತೀವಿ. ಸೊ ಈ ಕಡೆ ಒಂದು ಡಿಜಿಟ್ನ ಬಿಟ್ಟಿದ್ದಾರೆ ಅಷ್ಟೇ. ಸೊ 10⁻³ ಇಂದ ಸ್ಟಾರ್ಟ್ ಆಗಿಬಿಟ್ಟು 10⁻8 ವರೆಗೂ ಕೂಡ ಹೋಗುತ್ತೆ. ಓಕೆ, ಸೊ ದೆನ್ ಇದರಲ್ಲಿ
ವೇವ್ ಲೆಂತ್ ಎಷ್ಟಿರುತ್ತೆ 10⁻³ ಅಂದರೆ ಒಂದು 1000 ಮೀಟರ್ಸ್ ಅಂತ ಆಯಿತು. 1000 ಮೀಟರ್ಸ್ ಅಪ್ರಾಕ್ಸಿಮೇಟ್ಲಿ ಏನಕ್ಕೆ ಈಕ್ವಲ್ ಇದೆ? ಬುರ್ಜ್ ಖಲೀಫಾ ನೋಡಿರ್ತೀರಾ, ಸೊ ಅದ್ರ ಹೈಟ್ ಕೂಡ ನಿಯರ್ಲಿ ಇಷ್ಟೇ ಇದೆ. ಓಕೆ, ಸೊ ಎಷ್ಟಿದೆ ಅಂತ ಅಕ್ಯುರೇಟಾಗಿ ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ. ಸೊ ಐ ಡೋಂಟ್ ನೋ ಎಷ್ಟಿದೆ, ಬಟ್ 900 or 800 ಸಮಥಿಂಗ್ ಇರ್ಬೋದು ಅಂತ ನನಗೆ ಅಂದಾಜು ಅಷ್ಟೇ ಇದೆ. ಸೊ ಯಾರಿಗೆ ಗೊತ್ತಿದೆ ಕಮೆಂಟ್ ಮಾಡಿ ಪ್ಲೀಸ್. ಓಕೆ, ಸೊ ಆ ಹೈಟ್ಗೆ ಇದು ಸಮನಾಗಿದೆ ಅಂತ ಅರ್ಥ. ದೆನ್ ಇದ್ರ ಫ್ರೀಕ್ವೆನ್ಸಿ ತುಂಬಾ ಕಮ್ಮಿ ಇರುತ್ತೆ. ಆ್ಯಸ್ ಇದು ವೇವ್ ಲೆಂತ್ ಫ್ರೀಕ್ವೆನ್ಸಿ ತುಂಬಾ ಕಮ್ಮಿ ಇದೆ, ಏನಕ್ಕಂದರೆ ವೇವ್ ಲೆಂತ್ ಜಾಸ್ತಿ ಇದೆ. ದೆನ್ ಬರುತ್ತೆ ಮೈಕ್ರೋವೇವ್. ಸೊ ಮೈಕ್ರೋವೇವ್ ಎಲ್ಲಿ ನೋಡಿರ್ತೀರಾ? ಸೊ ಬೇಕ್ರಿಗೆ ಹೋಗಿರ್ತೀರಾ ಅಥವಾ ಯಾವುದಾದ್ರೂ ಕಿಚನಲ್ಲಿ ನೋಡಿರ್ತೀರಾ, ಮೈಕ್ರೋವೇವ್ ಅಂತ ಇರುತ್ತೆ. ಸೊ ಅದರಲ್ಲಿ ಏನಿರುತ್ತೆ, ಒಂದು ಮೈಕ್ರೋವೇವ್ ಎಮಿಟ್ ಮಾಡುವಂಥ ಒಂದು ಡಿವೈಸ್ನ ಕೂಡಿಸಿರ್ತಾರೆ. ಸೊ ಆ ಮೈಕ್ರೋವೇವ್ ಡಿವೈಸಿಂದ ಮೈಕ್ರೋವೇವ್ಸ್ ಹೊರಗಡೆ ಬರುತ್ತೆ ಗೈಸ್. ಸೊ ಆ ಮೈಕ್ರೋವೇವ್ಸು ನೀವು ಇಟ್ಟಿರುವಂಥ ಫುಡ್ಡಲ್ಲಿರುವಂತಹ ಒಂದು ನೀರಿನ ಪದಾರ್ಥನ ಅದರಲ್ಲಿ ಇವಾಪ್ರೇಟ್ ಮಾಡುತ್ತೆ. ಏನಕ್ಕಂದರೆ ಇದ್ರ ವೇವ್ ಲೆಂತು ಆ ನೀರಿನ ಡ್ರಾಪ್ಲೆಂಟ್ ಅಥವಾ ನೀರಿನಕ್ಕಿಂತನೂ ಕಮ್ಮಿ ಇರುತ್ತೆ. ಸೊ ಅದರಿಂದ ಅದು ಇವಾಪ್ರೇಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಮತ್ತೆ ಡಿಸ್ಕಸ್ ಮಾಡೋಣ ಯಾವಾಗಾದರೂ. ಸೊ ಬೇಸಿಕಲಿ ಅದರಲ್ಲಿ ಯೂಸ್ ಮಾಡ್ತೀವಿ ನಾವು ಮೈಕ್ರೋವೇವ್ ಅಪ್ಲಿಕೇಶನ್ಸಲ್ಲಿ, ಮೈಕ್ರೋವೇವ್ ಓವನಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಎಷ್ಟು ಹೈಟ್ ಇರುತ್ತೆ? ಐ ಮೀನ್ ಇದರಲ್ಲಿ ಮತ್ತೆ ವೇರಿ ಆಗುತ್ತೆ. ಬಟರ್ಫ್ಲೈವರೆಗೂ ಅಂದರೆ ತುಂಬಾ ಚಿಕ್ಕದಿರುತ್ತೆ. ಓಕೆ, ದೆನ್ ಇನ್ಫ್ರಾರೆಡ್. ಸೊ ಇನ್ಫ್ರಾರೆಡ್ ಅಂದರೆ 10⁻⁻⁵, ತುಂಬ ಕಡಿಮೆ ವೇವ್ ಲೆಂತ್ ಇರುವಂಥದ್ದು, ಫ್ರೀಕ್ವೆನ್ಸಿ ಜಾಸ್ತಿ ಇದೆ. ಸೊ ಇಲ್ಲಿ ಇದು ಮತ್ತೆ ಪೆನಿಟ್ರೇಟ್ಸ್ ಅರ್ತ್ ಅಟ್ಮಾಸ್ಫಿಯರ್ ಎಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅರ್ತ್ ಅಟ್ಮಾಸ್ಫಿಯರ್ ಇದೆಯಲ್ಲ, ಸ್ಟ್ರಾಟೋಸ್ಫಿಯರು, ಟ್ರೋಪೋಸ್ಫಿಯರು, ಮೆಸೋಸ್ಫಿಯರು, ಎಕ್ಸೋಸ್ಫಿಯರು, ಸೊ ಅಯೋನೋಸ್ಫಿಯರು, ಈ ಥರ ಅಂತ ಮೇಲೆ ವಾತಾವರಣ ಇದೆಯಲ್ಲ, ಅದರಿಂದ ಇದು ಪಾಸಾಗಿ ಬರ್ಬೋದಾ ಅಂತ ಕೇಳ್ತಿದ್ದಾರೆ. ಹೌದು, ರೇಡಿಯೋ ವೇವ್ಸು ಪಾಸಾಗಿ ಬರುತ್ತೆ, ಬಟ್ ಮೈಕ್ರೋವೇವ್ಸು ಪಾಸಾಗಿ ಬರಲ್ಲ. ಸೊ ಅದಕ್ಕೆ ಇವನ್ನ ಓವನ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಯಾವುದಾದ್ರೂ ಒಂದು ಪದಾರ್ಥಕ್ಕೆ ಹಿಟ್ ಆದರೆ ಅದನ್ನು ಪಾಸ್ ಮಾಡಿ ಹೋಗೋಕ್ಕಾಗಲ್ಲ, ಅದಕ್ಕೆ ಅದರಲ್ಲಿರುವಂಥ ವಾಟರ್ ಮಾಲಿಕ್ಯೂಲ್ಸ್ನ ಇದು ವೈಬ್ರೇಟ್ ಮಾಡುತ್ತೆ. ಯಾವಾಗ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ ಮೈಕ್ರೋವೇವ್ಸ್ದು, ವೈಬ್ರೇಷನ್ ಆಫ್ ಡ್ರಾಪ್ಲೆಟ್ಸು ಅಥವಾ ವಾಟರ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಜಾಸ್ತಿಯಾಗಿ ಹೀಟ್ ಆಗುತ್ತೆ. ಹೀಟ್ ಆಗಿಬಿಟ್ಟು ಅದು ಇವಾಪ್ರೇಟ್ ಆಗಿ ಹೋಗುತ್ತೆ. ಸೊ ಆವಾಗ ನಾವು ಇಟ್ಟಿರುವಂಥ ಫುಡ್ಡು ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ ಅಥವಾ ಅದರಲ್ಲಿರುವಂಥ ವಾಟರ್ ಕಂಟೆಂಟು ಕಮ್ಮಿ ಆಗುತ್ತೆ. ಸೊ ದ್ಯಾಟ್ಸ್ ದ ಸಿಂಪಲ್ ವರ್ಕಿಂಗ್ ಆಫ್ ಮೈಕ್ರೋವೇವ್ ಓವನ್ ಆನ್ ದ ಪ್ರಿನ್ಸಿಪಲ್ ಆಫ್ ಮೈಕ್ರೋವೇವ್ ಅಪ್ಲಿಕೇಶನ್ಸ್. ಓಕೆ, ಸೊ ಇದು ಅಟ್ಮಾಸ್ಫಿಯರ್ನ ಪೆನಿಟ್ರೇಟ್ ಮಾಡಲ್ಲ, ಅಂದರೆ ಅಟ್ಮಾಸ್ಫಿಯರಿಂದ ಹೊರಗಡೆ ಹೋಗಲ್ಲ. ಓಕೆ, ದೆನ್ ಇನ್ಫ್ರಾರೆಡ್ಡು, ಇದ್ರ ಫ್ರೀಕ್ವೆನ್ಸಿ ರೇಂಜು 10⁻12 ಹಿಡಿದು 10⁻15. ದೆನ್ ಇದ್ರ ಒಂದು ಹೋಲಿಕೆಯನ್ನು ನಾವು ಮಾಡೋದಾದರೆ, ನೀಡಲ್ನ ಪಾಯಿಂಟ್ ಅಥವಾ ಸೂಜಿಯ ತುದಿ ಇರುತ್ತಲ್ಲ, ಅಷ್ಟು ಮಾತ್ರ ಇರುತ್ತೆ ಇದ್ರ ವೇವ್ ಲೆಂತ್ನ ಸೈಜ್ ಅಂತ, ಅಂದರೆ ಎಷ್ಟು ಕಮ್ಮಿ ಇರುತ್ತೆ ನೋಡಿ. ದೆನ್ ಇನ್ನೊಂದು ವಿಸಿಬಲ್ ಲೈಟು. ಸೊ ವಿಸಿಬಲ್ ಲೈಟು ಪೆನಿಟ್ರೇಟ್ ಅಫ್ಕೋರ್ಸ್ ಮಾಡುತ್ತೆ, ಏನಕ್ಕಂದರೆ ಸೂರ್ಯನಿಂದ ನಮ್ಮ ಭೂಮಿಗೆ ತಲುಪಬೇಕಂದ್ರೆ ಅರ್ತ್ ಅಟ್ಮಾಸ್ಫಿಯರ್ನ ದಾಟಿಕೊಂಡೇ ಅದು ಬರುತ್ತೆ. ಓಕೆ, ಸೊ ಇದ್ರದ್ದು ಸೈಜ್ ಏನಿರುತ್ತೆ, ಪ್ರೋಟೋಝೋನ್ಸ್, ಸೊ ಅಮೀಬಾ, ಪ್ಲಾಸ್ಮಾ, ಸಿಲಾಂಗು ಏನೇನೋ ಇರುತ್ತಲ್ಲ, ಸೊ ನಾವು ಓದಿದ್ದೀವಿ ರೈಟ್. ಸೊ ಅವುಗಳ ಸೈಜ್ ಎಷ್ಟಿರುತ್ತೆ, ತುಂಬ ಕಮ್ಮಿ ಇರುತ್ತೆ. ಅತಿ ಸೂಕ್ಷ್ಮ ಜೀವಿಗಳು. ಸೊ ಅವುಗಳ ಸೈಜ್ ಎಷ್ಟಿರುತ್ತೋ ಅಷ್ಟೇ ವೇವ್ ಲೆಂತ್ ಇದ್ರದ್ದು ಇರುತ್ತೆ. ಅಂದರೆ ವೇವ್ ಲೆಂತ್ ತುಂಬ ಕಮ್ಮಿ ಇದೆ, 0.5 × 10⁻6 ಮೀಟರ್ಸ್ ಅಂತ. ಸೊ ನೋಡಿ, ಮೈನಸಲ್ಲಿದೆ, 0.00005 ಅಂತ ಅರ್ಥ. ಸೊ ಅದ್ರ ಸೈಜು ತುಂಬಾ ಕಮ್ಮಿ ಇದೆ. ನೆಕ್ಸ್ಟ್ ಬರೋದು ಅಲ್ಟ್ರಾವೈಲೆಟು. ಇದ್ರದ್ದು 10⁻⁻8 ತುಂಬಾ ಕಮ್ಮಿ. ಮಾಲಿಕ್ಯೂಲ್ಸ್ ಇರುತ್ತಲ್ಲ, ಎಲೆಕ್ಟ್ರಾನ್ಸು, ಪ್ರೋಟಾನ್ಸು, ಸೊ ಈ ಥರನಂಥ ಆಟಮ್ಸ್ನ ಒಂದು 2-3 ಆಟಮ್ಸ್ ಕೂಡ್ಬಿಟ್ಟು ಮಾಲಿಕ್ಯೂಲ್ ಆಗುತ್ತೆ. ಸೊ ಆ ಥರನಂಥ ಮಾಲಿಕ್ಯೂಲ್ಸ್ನ ಸೈಜ್ ಎಷ್ಟಿರುತ್ತೋ ಅಷ್ಟೇ ಅದ್ರ ವೇವ್ ಲೆಂತ್ ಇದೆ. ಇದ್ರ ಫ್ರೀಕ್ವೆನ್ಸಿ ಜಾಸ್ತಿ ಇದೆ, ಮತ್ತು ಇದು ಕೂಡ ವಾತಾವರಣವನ್ನು ಪೆನಿಟ್ರೇಟ್ ಮಾಡೋಕ್ಕಾಗಲ್ಲ. ಸೊ ನೋ ಕ್ಯಾಟಗರಿಯಲ್ಲಿ ಬರುತ್ತೆ ಇದು. ಆಲ್ ರೈಟ್, ಸೊ ನೆಕ್ಸ್ಟ್ ಒನ್ ಇರೋದು ಎಕ್ಸ್ರೇ. ತುಂಬಾ ಇಂಪಾರ್ಟೆಂಟು. ಎಕ್ಸ್ರೇನ ಯಾರು ಕಂಡುಹಿಡಿದಿದ್ದಾರೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಕಮೆಂಟಲ್ಲಿ ಹಾಕಿ ಗೈಸ್, ಎಕ್ಸ್ರೇನ ಯಾರು ಫೈಂಡ್ ಔಟ್ ಮಾಡಿದ್ದಾರೆ ಅಥವಾ ಡಿಸ್ಕವರ್ ಮಾಡಿದ್ದಾರೆ ಅಂತ. ಆಲ್ ರೈಟ್, ಸೊ ಇದ್ರ ವೇವ್ ಲೆಂತ್ ಎಷ್ಟಿದೆ, 10⁻⁻10 ಅಂತ ಇದೆ. ಸೊ ಇದನ್ನು ಏನಕ್ಕೆ ಹೋಲಿಕೆ ಮಾಡ್ಬೋದು, ಆಟಮ್ಸ್ಗಳಿಗೆ ಹೋಲಿಕೆ ಮಾಡ್ಬೋದು. ಸೊ ಆಟಮ್ ಅಂದರೆ ಏನಿರುತ್ತೆ, ಒಂದು ಎಲೆಕ್ಟ್ರಾನ್ಸು ಹೊರಗಡೆ ಸುತ್ತ ಇರುತ್ತೆ, ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳು ಮಧ್ಯದಲ್ಲಿರುತ್ತೆ. ಸೊ ಅದ್ರ ಸೈಜ್ ತುಂಬಾ ಕಮ್ಮಿ ಇರುತ್ತೆ ರೈಟ್. ಸೊ ಅದ್ರ ವೇವ್ ಲೆಂತ್ ಕೂಡ ಅಷ್ಟು ಕಮ್ಮಿ ಇದೆ ಅಂತ ಅರ್ಥ. ದೆನ್ ಗಾಮಾ ರೇಸು ತುಂಬಾ ಹಾರ್ಮ್ಫುಲ್ ರೇಸು, ಹ್ಯೂಮನ್ಸಿಗೆ ಕೂಡ ಹಾರ್ಮ್ಫುಲ್ ಆಗುವಂಥ ಒಂದು ರೇಸು. ಸೊ ಎಕ್ಸ್ರೇ ಕೂಡ ಹ್ಯೂಮನಿಗೆ ಹಾರ್ಮ್ಫುಲ್ಲೇ, ಅದಕ್ಕೆ ಜಾಸ್ತಿ ಎಕ್ಸ್ರೇಸ್ಗೆ
ಐ ಮೀನ್ ಜಾಸ್ತಿ ಎಕ್ಸ್ರೇಸ್ನ ಮಾಡೋದ್ರಿಂದ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಯು ವಿ ಲೈಟ್ ಕೂಡ ಕ್ಯಾನ್ಸರಿಗೆ ಕಾಸ್ ಆಗುತ್ತೆ. ಸೊ ಈ 3 ವೇಸು ಯಾವುದಕ್ಕೆ ಜಾಸ್ತಿ ಫ್ರೀಕ್ವೆನ್ಸಿ ಇರುತ್ತೋ ಸೊ ಅದು ಕ್ಯಾನ್ಸರ್, ಐ ಮೀನ್ ಹ್ಯೂಮನ್ ಬಾಡಿ ಸೆಲ್ಸ್ನ ಕೊಲ್ಲುತ್ತೆ ಅಥವಾ ಸಾಯಿಸುತ್ತೆ. ಸೊ ಅದರಿಂದ ಕ್ಯಾನ್ಸರ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಜಸ್ಟ್ ಅ ಜನರಲ್ ಅಂಡರ್ಸ್ಟ್ಯಾಂಡಿಂಗ್. ದೆನ್ ಇದ್ರ ವೇವ್ಲೆಂತ್ ಎಷ್ಟಿದೆ, 10⁻⁻12 ಇದೆ. ಸೊ ಇದು ಅಟೋಮಿಕ್ ನ್ಯೂಕ್ಲಿಯೈ, ಪ್ರೋಟಾನ್ ಮತ್ತು ನ್ಯೂಟ್ರಾನಿಂದ ಆಗಿರುವಂಥ ನ್ಯೂಕ್ಲಿಯಸ್ ಇರುತ್ತಲ್ಲ ಅಷ್ಟು ಮಾತ್ರ ಇರುತ್ತೆ ಇದ್ರ ಸೈಜು, ಅದಕ್ಕೆ ಹೋಲಿಕೆ ಮಾಡ್ಬೋದು. ಓಕೆ, ಸೊ ಇದ್ರ ಇಂಟೆನ್ಸ್ ಫ್ರೀಕ್ವೆನ್ಸಿ ಯಾವಾಗಿರುತ್ತೆ ನೋಡಿ, -272 ಡಿಗ್ರಿ ಸೆಲ್ಸಿಯಸ್. ಸೊ ಇದೆಲ್ಲ ಬ್ಲ್ಯಾಕಲ್ಲಿರೋದು ಇಂಟೆನ್ಸ್, ಅಂದರೆ ಮೈಕ್ರೋವೇವ್ಸು, ರೇಡಿಯೋ ಎಲ್ಲವೂ -272 ಡಿಗ್ರಿ ಸೆಲ್ಸಿಯಸ್ 1K ಇಂದ 272 ಡಿಗ್ರಿ ಸೆಲ್ಸಿಯಸ್ವರೆಗೂ ಇರುವಂಥದ್ದು. ಸೊ ಆವಾಗ ಇವುಗಳ ರೇಡಿಯೇಷನು ಇಂಟೆನ್ಸ್ ಆಗಿರುತ್ತೆ. 1000ದಿಂದ 272 ಲೋವರ್ ಲಿಮಿಟು, 1000 ಅಪ್ಪರ್ ಲಿಮಿಟು. ದೆನ್ ಇದು 1K ಇಂದ 100K ಅಂತ ಅರ್ಥ. ದೆನ್ ಇದು 1000K ಅಪ್ಪರ್ ಲಿಮಿಟು. ದೆನ್ 9727, ದಟ್ ಈಸ್ 9727 ಲೋವರ್. ಸೊ ಇದು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಗೈಸ್, ಜಾಸ್ತಿ ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮಗೆ. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್. ಆಲ್ ರೈಟ್ ಗೈಸ್, ಸೊ ಇಷ್ಟಾಗಿತ್ತು ಇವತ್ತಿನ ಸೆಷನು. ಅದರಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ನ ಡಿಸ್ಕಸ್ ಮಾಡಿದ್ದೀವಿ ಮತ್ತು ಇನ್ನೂ ಉಳಿದಿರುವಂಥ ಥಿಂಗ್ಸ್ನ ನಾವು ನೋಡಿದ್ದೀವಿ. ಸೊ ಇದ್ರ ಮೇಲೆ ನಿಮಗೆ ಸ್ಪೆಷಲ್ ಆಗಿ MCQ ಸೆಷನ್ ಬೇಕು ಅಂದರೆ ಪ್ಲೀಸ್ ಗೈಸ್, ಈ ಮಾಡಿರುವಂಥ ವೀಡಿಯೋಗೆ ಅಟ್ಲೀಸ್ಟ್ 50 ಲೈಕ್ಸ್ ನೀವು ಮಾಡಿದರೆ ಸೊ ನಾನು ಇದ್ರ ಮೇಲೆ ಮತ್ತೆ ಇನ್ನೊಂದು MCQ ಸೆಷನ್ನ ಅಪ್ಲೋಡ್ ಮಾಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಒಳ್ಳೆಯದನಿಸಿದರೆ ಲೈಕ್ ಮಾಡಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ನ ಮುಗಿಸೋಣ ಗೈಸ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ಒನ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.